ನಮಸ್ತೆ ವೀಕ್ಷಕರೇ, ಇವತ್ತಿನ ಯಕ್ಷರಂಗ ಒಂದು ಆಪ್ತ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ಜಯರಾಮ್ ಗೌಡ. ಇವತ್ತಿನ ಯಕ್ಷರಂಗದಲ್ಲಿ ನಮ್ಮೊಂದಿಗಿರುವಂಥ ಅತಿಥಿ ಶ್ರೀ ವಿಶ್ವನಾಥ್ ಆಚಾರ್ಯ ತೊಂಬಟ್ಟು. ಇವರನ್ನು ನೋಡಿದ ಕ್ಷಣ ಇಲ್ಲ ಇವರ ಹೆಸರನ್ನು ಕೇಳಿದ ಕ್ಷಣ ನೆನಪಿಗೆ ಬರುವಂಥದ್ದು ಒಂದು ಲಯಬದ್ಧವಾದ ಚುರುಕಿನ ನಡೆ, ಅಭಿನಯ. ಎಂತಹದ್ದೇ ಪಾತ್ರವನ್ನು ಕೊಟ್ಟರೂ ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬುವಂಥ ಒಬ್ಬ ಸಮರ್ಥ ಕಲಾವಿದ. ಅವರ ಕಲಾ ಬದುಕಿನ ಏಳು ಬೀಳುಗಳನ್ನು, ಯಕ್ಷಗಾನ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡಂತಹ ಹಾದಿಯ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಯುದ್ಧ ಮಾಡೋ ಪರಿ ಹೇಗೆ ಹೇಗೆ ನಮ್ಮಮ್ಮ ಅದೇ ದಿವಸ ಆಟ ನೋಡ್ಲಿಕ್ಕೆ ಬಂದಿದ್ರು. ಅದು ಎಷ್ಟು ಮಾರ್ಮಿಕ ಸನ್ನಿವೇಶಗಳಿದ್ರೆ, ಲೋಹಿತಾಶ್ವನ ಮೈ ಮೇಲೆ ಚಂದ್ರಮತಿ ಕಟ್ಟಿಗೆ ಹಾಕೋದು, ಆಮೇಲೆ ಬೆಂಕಿ ಕೊಡುವ ಸನ್ನಿವೇಶ. ಆ ಸನ್ನಿವೇಶ ಆಗುವಾಗ ನಮ್ಮ ಅಮ್ಮನಿಗೆ ಕಂಗಾಲ್. ನಾನು ಯಕ್ಷಗಾನ ಸೇರಿದ ವರ್ಷವೇ, ಅವರು ಪೇಷಂಟ್ ಆಗಿದ್ರ. ಮಾರನೇ ದಿವಸ ನಾನು ಮನೆ ಹೋದ್ಕೊಂಡು ಇನ್ನು ಯಕ್ಷಗಾನಕ್ಕೆ ಹೋಗೋದೇ ಬೇಡ, ನನಗಿದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದೇ ವರ್ಷ ನಮ್ಮ ತಾಯಿ ತಿರ್ಕೊಂಡೋದು. ಲಯ ಅನ್ನುವಂಥದ್ದು ವಿಶ್ವಕರ್ಮರಿಗೆ ಮೊದಲೇ ಸಿದ್ಧಿ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ತಮ್ಮಲ್ಲೂ ಕೂಡ ನೋಡ್ಬೋದು. ರಥದ ಗಾಲಿಗಳನ್ನು ನನ್ನೆರಡು ಮೊಂಡು ಕೈಗಳಿಗೆ ಸಿಕ್ಕಿಸಿಕೊಂಡು ಕುರು ಸೈನ್ಯವನ ಸವರಿಲ್ಲ, ನಾನು ಪಾರ್ಥ ಸುತನಲ್ಲ, ಅಭಿಮನ್ಯು ಕಾಳಗ ಈಗ ಪ್ರಾರಂಭ. ಒಂದು ತಾಯಿಯನ್ನು ಕಳೆದುಕೊಂಡ ಸಂದರ್ಭ ಅದು. ಆ ಸಂದರ್ಭಕ್ಕೆ ನನಗೆ ನೆನಪಾಗ್ತಿತ್ತು. ಅದು ರಮೇಶ್ ಮಂಡ್ಯರ್ ಇವ್ರಿಗೆ ಗೊತ್ತು, ನಾನು ತುಂಬ ಬಾಲ್ಯದಲ್ಲಿ ಕಷ್ಟಪಟ್ಟದ್ದು ಇದೆಲ್ಲ. ನನಗೆ ಅಳುವು ಸಹಜವಾಗಿ ದುಃಖ ಸನ್ನಿವೇಶ ಬರ್ತಾ ಇತ್ತು. ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಿದ್ರು, ಪುಣ್ಯಾತ್ಮ ನೀನು ಆ ರೀತಿ ಹಳ್ಳಿಗೆ ಹೋಗ್ಬೇಡ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗೋದು ರಂಗಸ್ಥಳದಲ್ಲಿ ಅಂತ ಹೇಳ್ತಾ ಇದ್ರು. ಒಂದು ದೊಡ್ಡ ವೇಷ ಸಣ್ಣ ಕಲಾವಿದ ಮಾಡುವಾಗಲೂ ಹಿನ್ನೆಲೆಯಾಗಿ ಸಪೋರ್ಟಿವ್ ಬಗ್ಗೆ ದೊಡ್ಡ ವ್ಯಕ್ತಿ ಇದ್ದಾವಾಗ ಬೇಡ ಅಂತ ಹೇಳಿದ್ರು ಧೈರ್ಯ ಬರ್ತದೆ. ನಾನು ಮಾಡಿಟ್ಟ ಆ ಚೌಕಟ್ಟಿನಲ್ಲಿ ಬಹು ಸುಂದರವಾಗಿ ಅಭಿಮನ್ಯುವಿನ ಪಾತ್ರವನ್ನು ನಿರ್ವಹಿಸುವ ಕಲಾವಿದರಲ್ಲಿ ಒಬ್ಬ ತೊಂಬಟ್ಟು ವಿಶ್ವನಾಥನವರಾಗಿದ್ದಾರೆ. ಕೊಟ್ಟ ಪಾತ್ರವನ್ನು ಪ್ರೇಕ್ಷಕರ ಮುಂದೆ ಸಹಿ ಎನಿಸಿಕೊಂಡು ಸಮರ್ಥವಾಗಿ ಮಾಡುವಂಥ ಒಬ್ಬ ಕಲಾವಿದನಿಗೆ ಅವನಿಗೆ ಸಿಗುವಂಥ ಅವಕಾಶವನ್ನು ತಪ್ಪಿಸಿ ಮತ್ತೊಬ್ಬ ಕಲಾವಿದನೇ ಹಾಕಿ ಅವನನ್ನು ಮೂಲೆ ಮಾಡುವಂಥ ಒಂದು ಬೆಳವಣಿಗೆ. ವಿಶ್ವಕರ್ಮ ಜನಾಂಗದ ಒಂದು ಬಡ ಕುಟುಂಬದ ಅಣ್ಣಪ್ಪ ಆಚಾರ್ ಮತ್ತು ಗಿರಿಜಾ ದಂಪತಿಗೆ 4 ಜನ ಮಕ್ಕಳು. ಮೊದಲನೆಯವರು ಸುಬ್ರಹ್ಮಣ್ಯ, ಎರಡನೆಯವರು ಗಣೇಶ, ಮೂರನೆಯವರು ಶಾರದಾ, ನಾಲ್ಕನೆಯವರಾಗಿ 26/6/1982 ವಿಶ್ವನಾಥ್ ಆಚಾರ್ಯರ ಜನನ ಆಗುತ್ತೆ. ಅಣ್ಣಪ್ಪಾಚಾರ್ಯರ ಕುಟುಂಬ ಮೊದಲಿದ್ದಿದ್ದು ಅಮಾವಾಸ್ಯೆ ಬೈಲು, ಕುಂದಾಪುರ ತಾಲೂಕಿನ ಅಮಾವಾಸ್ಯೆ ಬೈಲಿನಲ್ಲಿ. ಅಮಾವಾಸ್ಯೆ ಬೈಲಿನ ಈಗಿನ ಸಂತೆ ಮಾರ್ಕೆಟ್ ಏನಿದೆ ಅಲ್ಲಿ ಅವರ ಕುಟುಂಬ ಕುಲುಮೆಯ ಕೆಲಸ, ಕಬ್ಬಿಣದ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. ಜೊತೆಗೆ ತೊಂಬಟ್ಟು ದುರ್ಗಾಪರಮೇಶ್ವರಿ ದೇವಸ್ಥಾನದ ಗೆಂಡದಾಚಾರ್ ಹಾಗೂ ಅಮ್ಮನವರ ಪಾತ್ರಿ ಕೂಡ ಆಗಿದ್ದರು. ಈ ಕಾರಣಕ್ಕಾಗಿ ಇಡೀ ಕುಟುಂಬ ತೊಂಬಟ್ಟಲ್ಲಿ ಹೋಗಿ ನೆಲೆ ನಿಲ್ತಾರೆ. ಅಲ್ಲೂ ಕೂಡ ಕುಲುಮೆಯ ಕೆಲಸವನ್ನು ಮಾಡಿ, ಕತ್ತಿ, ಗೃಹೋಪಯೋಗಿ ಉಪಕರಣಗಳು, ಕೃಷಿ ಉಪಕರಣಗಳನ್ನು ಮಾಡಿ ಅದನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಮಾರಿ ಅಲ್ಲಿಂದ ಬರುವಂತಹ ಅಕ್ಕಿಯನ್ನು, ಒಂದು 2 kg ಅಕ್ಕಿ ಸಿಕ್ಕರೆ 1 kgಯನ್ನು ಮನೆಯ ಊಟಕ್ಕಾಗಿ, ಮಕ್ಕಳ ಊಟಕ್ಕಾಗಿ ಉಪಯೋಗಿಸ್ತಿದ್ರು. ಇನ್ನೊಂದು kg ಅಕ್ಕಿಯನ್ನು ಮಾರಿ ಅದರಿಂದ ಬಂದಂಥ ಹಣವನ್ನು ಮನೆಯ ಖರ್ಚಿಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ನೋಡ್ಕೊಳ್ತಾ ಇದ್ರು. ಅಷ್ಟೊಂದು ಕಡು ಬಡತನದಲ್ಲಿ ಇದ್ದಂಥ ಒಂದು ಕುಟುಂಬ. ಜೊತೆಗೆ ತನ್ನ ಗಂಡನಿಗೆ ಹೊರೆಯಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಗಿರಿಜಾ ಅವರು ಕೂಡ ಒಂದು ರೈಸ್ ಮಿಲ್ಲಲ್ಲಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಅವರು ಕೂಡ ಕೂಲಿ ಕೆಲಸಕ್ಕೆ ಹೋಗುವುದನ್ನು ಪ್ರಾರಂಭಿಸ್ತಾರೆ. ಆ ನಂತರದ ದಿನಗಳಲ್ಲಿ ಏನಾಯಿತು, ಅವರ ಜೀವನ ಹೇಗೆ, ಬಾಲ್ಯ ಶುರುವಾಯಿತು ಎನ್ನುವುದನ್ನು ಅವರಿಂದನೇ ಕೇಳೋಣ. ಹೇಗಿದ್ದೀರಾ ಸರ್? ಆರಾಮ? ಚೆನ್ನಾಗಿದ್ದೀನಿ ಸರ್. ಪ್ರಥಮವಾಗಿ ನಿಮ್ಮ ಬಾಲ್ಯದ ಜೀವನದ ಕುರಿತಿಂದ ಪ್ರಾರಂಭಿಸೋಣ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಬಾಲ್ಯದ ದಿವಸ ತುಂಬ ಕಷ್ಟ ಸರ್. ನಮಗೆ ಅಂದರೆ
ನಾನು 4ನೇ ತರಗತಿ ವಿದ್ಯಾಭ್ಯಾಸ ಮುಗಿಸಿದವನು. ಆವಾಗ ಮನೆಯಲ್ಲಿ ತುಂಬ ಬಹಳ ಕಷ್ಟ ಇತ್ತು. ಅಂದರೆ ನಮ್ಮ 4 ಜನ ಮಕ್ಕಳಲ್ಲಿ ಶಾಲೆಗೆ ಹೋಗಲಿಕ್ಕೂ ಬಹಳ ಕಷ್ಟ. ಅಂದರೆ ನಮ್ಮ ತಂದೆಗೆ ಕಬ್ಬಿಣದ ಕೆಲಸ ಇತ್ತು. ಅವರಿಗೆ ನಮಗೆ ಕಬ್ಬಿಣದ ಕೆಲಸ ಮಾಡಿ ಅದನ್ನು ಅಂಗಡಿಗೆ ಕೊಟ್ಟು ನಮ್ಮನ್ನು ಶಾಲೆಗೆ ಕಳಿಸಬೇಕಿತ್ತು. ಅದರಲ್ಲಿ ಒಂದು 9th ತನಕ ಶಾಲೆಗೆ ಹೋಗಿದ್ರು. ನಾನು ಶಾಲೆಗೆ ಹೋಗುವ ಸಂದರ್ಭಕ್ಕೆ ನಮ್ಮ ತಾಯಿ ಸ್ವಲ್ಪ ಅನಾರೋಗ್ಯ ಆಗಿತ್ತು, ಅವರಿಗೆ ಹಾರ್ಟ್ ಪೇಷಂಟ್ ಆಗಿತ್ತು. ನಮ್ಮ ತಂದೆಗೆ ಎಲ್ಲಿವರೆಗೆ ಕೇಳಿದ್ರೆ ನಮ್ಮನ್ನು ಶಾಲೆಗೂ ಕಳಿಸ್ಬೇಕು, ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅಂಥ ಪರಿಸ್ಥಿತಿಯಲ್ಲಿ ನನಗೆ ಅಂದರೆ ವಿದ್ಯಾಭ್ಯಾಸ ಬೇಡ ಅಂತ ಅನಿಸಿತು. ಪ್ರತಿಯೊಂದು ಸನ್ನಿವೇಶ ಒತ್ತಡದ ಪರಿಸ್ಥಿತಿ ಇದರಿಂದ ನನಗೆ ಶಾಲೆ ಹೋಗುವ ಪರಿಸ್ಥಿತಿಯನ್ನು ಕಂಡ್ರೆ ಅಪ್ಪನಿಗೂ ಕಷ್ಟ, ಒಂದು ಕಡೆ ಅಮ್ಮನಿಗೂ ಕಷ್ಟ, ಬೇಡ ಅಂತ ಅನಿಸಿತ್ತು. ಆಗ 4ನೇ ತರಗತಿ ವಿದ್ಯಾಭ್ಯಾಸಕ್ಕೆ ಮುಗಿಸಿಬಿಟ್ಟೆ ನಾನು. ವಿಶ್ವನಾಥರ ತಾಯಿ ತುಂಬಾ ಶ್ರಮಜೀವಿ. ಮನೆ ಕೆಲಸ, ದನ ಕರು, ಸೊಪ್ಪು ಸೌದೆ, ಮನೆಯ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಯಲ್ಲಿ ತಾನು ಕೂಡ ಕೂಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. 90 ರೈಸ್ ಮಿಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ದ ಗಿರಿಜಾ ಅವರು ಮಿಲ್ಲಿನ ಕೆಳಮಹಡಿಯಿಂದ ಮೇಲ್ಮಹಡಿಗೆ 2 ಮುಡಿ ಅಕ್ಕಿಯ ಮೂಟೆಗಳನ್ನು ತಲೆಯ ಮೇಲೆ ಹೊತ್ತು ಸಾಗ್ತಾ ಇದ್ರಂತೆ. ಅತಿಯಾದ ಭಾರ ಹೊರತಿದ್ದ ಗಿರಿಜಾ ಅವರಿಗೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಪ್ರಾರಂಭಗೊಳ್ಳುತ್ತೆ. ಎದೆನೋವು ಜಾಸ್ತಿಯಾಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ತಿರ ತೋರಿಸಿದಾಗ ಡಾಕ್ಟರ್ ಹೇಳ್ತಾರೆ, ಎದೆಯ ಗೂಡಿನ ಮೂಳೆ ಬಿರುಕು ಬಿಟ್ಟಿದೆ ಅಂತ. ಕೋಟೇಶ್ವರದ ಎನ್.ಆರ್. ಆಚಾರ್ಯ ಆಸ್ಪತ್ರೆಯಲ್ಲಿ 40,000 ರೂಪಾಯಿ ಪಾವತಿಸಿದರೆ ಆಪರೇಷನ್ ಮಾಡಿ ಗುಣಪಡಿಸುವುದಾಗಿ ಡಾಕ್ಟರ್ ಹೇಳ್ತಾರೆ. ಆದರೆ ಆ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಪಾವತಿಸುವುದಕ್ಕೆ ವಿಶ್ವನಾಥರ ಕುಟುಂಬದವರಿಗೆ ಅಸಾಧ್ಯವಾಗಿತ್ತು. ಈ ಕಾರಣಕ್ಕಾಗಿ ಆಪರೇಷನ್ ಮಾಡುವ ನಿರ್ಧಾರದಿಂದ ಹಿಂದೆ ಸರಿತಾರೆ. ಗಿರಿಜಾ ಅವರ ಶ್ರಮ ಜೀವನವೇ ಅವರ ಜೀವಕ್ಕೆ ಮುಳ್ಳಾಗಿದ್ದು ವಿಪರ್ಯಾಸ. ಈ ಒಂದು ಕಾರಣಕ್ಕಾಗಿ ಇಡೀ ಮನೆಯ ವಾತಾವರಣ ಹಾಳಾಗುತ್ತೆ. ತಂದೆ ದುಡಿದಂಥ ಹಣದಿಂದ ಮನೆಯ ಜವಾಬ್ದಾರಿ ನಿಭಾಯಿಸುವುದಕ್ಕೆ ಕಷ್ಟ. ಅಣ್ಣಂದಿರ ದುಡಿಮೆಯ ಹಣದಲ್ಲಿ ತಾಯಿಯ ಔಷಧಿ ಮಾತ್ರೆಗೆ ಸಾಲ್ತಾ ಇತ್ತು. ಹಾಗಾಗಿ ಇದನ್ನೆಲ್ಲ ನೋಡಿದಂಥ ವಿಶ್ವನಾಥರು ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. 5ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಬರೆಯಬೇಕಿದ್ದ ವಿಶ್ವನಾಥರು ಪರೀಕ್ಷೆಯಿಂದ ವಾಪಸ್ಸಾಗಿ ಅಲ್ಲಿಗೆ ಅವರ ವಿದ್ಯಾಭ್ಯಾಸ ಕೊನೆಗೊಳ್ಳುತ್ತೆ. ಆನಂತರ ಏನು ಪ್ರಾರಂಭ ಮಾಡಿದ್ರಿ? ನನಗೆ ಸಣ್ಣಿಂದಲೂ ಸ್ವಲ್ಪ ಸಂಗೀತದ ಬಗ್ಗೆ ಆಸಕ್ತಿ ಜಾಸ್ತಿ. ಶಾಲೆಗೆ ಹೋಗ್ತಿರುವಾಗ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆ ಇಂಥದ್ದನ್ನು ಹಾಡಿ ನಾನು ಖುಷಿ ಪಡ್ತಾ ಇದ್ದೆ. ನಾನು ಹಾಡನ್ನು ಕೇಳಿ ಶಾಲೆಯಲ್ಲೂ ಖುಷಿ ಪಡ್ತಾಯಿದ್ರು. ಆವಾಗ ಅದೇ ಸಮಯಕ್ಕೆ ಸರಿಯಾಗಿ ಯಕ್ಷಗಾನದ ಪದ್ಯ, ದಿವಂಗತ ಕಾಳಿಂಗನಗೌಡರ ನಾಗೇಶ್ವರಿ ಪ್ರಸಂಗದ ಆಡಿಯೋ ಕ್ಯಾಸೆಟ್ ಬಿಡುಗಡೆ ಆಗಿತ್ತು. ಅದು ತುಂಬ ಪ್ರಚಾರ ಇತ್ತು ಆವಾಗ. ಆ ಪದ್ಯ ಕೇಳಿದಾಗ ನನಗೆ ಈ ಭಾವಗೀತೆ, ಚಿತ್ರಗೀತೆ ಆಸಕ್ತಿ ಜೊತೆಯಲ್ಲಿ ಯಕ್ಷಗಾನದ ಆಸಕ್ತಿಯು ಪ್ರಾರಂಭ ಆಯಿತು. ಆವಾಗ ನಮ್ಮ ಮನೆಯ ಸಮೀಪದಲ್ಲೊಬ್ಬರು ಕಲಾವಿದರು ಇದ್ದಿದ್ರು, ಹವ್ಯಾಸಿ ಕಲಾವಿದರು. ಅವ್ರು ಹೇಳಿದರು, ನೀನು ಯಕ್ಷಗಾನಕ್ಕೆ ಹೋಗೋದಿದ್ರೆ ಆಸಕ್ತಿ ಉಂಟ ಮಗ ಅಂತೇಳಿ ತಂದೆಯಲ್ಲಿ ಕೇಳಿದರು. ಅವರಿಗೆ ನಾನು ಕಳಿಸ್ಕೊಳ್ಲಿಕ್ಕೆ ಮನಸ್ಸಿಲ್ಲ, ನಾನು ಸಣ್ಣವನಲ್ಲ. ನನಗೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದ್ದಿದ್ದರಿಂದ ಹೋಗಲೇಬೇಕು ಅಂತ ಅನಿಸಿತು. ಯಕ್ಷಗಾನಕ್ಕೆ ಹೋದೆ. ಯಕ್ಷಗಾನದ ಆಸಕ್ತಿ ಅಲ್ಲಿಂದ ಪ್ರಾರಂಭ ಆಯಿತು. ಶಾಲಾ ದಿನಗಳಲ್ಲಿ ಸಂಗೀತದ ಕುರಿತು ವಿಶೇಷವಾದ ಆಸಕ್ತಿ ಇದ್ದಂತಹ ವಿಶ್ವನಾಥರಿಗೆ ಆ ಆಸಕ್ತಿಗೆ ಪ್ರೋತ್ಸಾಹ ನೀಡಿದ್ದು ಆಗಿನ ಕಮಲಶಿಲೆ ಮೇಳದ ಸಂಗೀತಗಾರರಾಗಿದ್ದ ನಾಗೇಶ್ ಕುಲಾರ್ ನಾಗರಕೊಡಿಗೆಯವರು. ಪೀಠಿಕೆ ಸ್ತುತಿಗಳನ್ನು, ಶ್ರೀವೇಷದ ಪೀಠಿಕೆಯ ಸ್ತುತಿಗಳನ್ನು ವಿಶ್ವನಾಥರು ಹೇಳ್ತಾ ಇದ್ರು. ತೆರೆಯ ಹಿಂದೆ ಬಾಲಗೋಪಾಲರ ವೇಷದಲ್ಲಿದ್ದ ವಿಶ್ವನಾಥರು ಈ ಸಂಗೀತದ ಮಧ್ಯ ಬರುವಂಥ ಸ್ತುತಿಗಳನ್ನು ಹೇಳ್ತಾ ಮುಂದೆ ಪ್ರಸಂಗದ ಪದ್ಯಗಳನ್ನು ಹೇಳುವಷ್ಟರ ಮಟ್ಟಿಗೆ ತನ್ನನ್ನು ತಾನು ರೂಪಿಸಿಕೊಂಡರು. ಪ್ರಾರಂಭದಲ್ಲಿ ನನಗೂ ಯಕ್ಷಗಾನಕ್ಕೆ ಹೋಗ್ಬೇಕನ್ಸಿತ್ತು. ಈ ಭಾಗವತಿಗೆ ವಿಷಯದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆವಾಗ ಈ ಪದ್ಯ ಹೇಳೋದ್ರಿಂದ ಭಾಗವತನಾಗಬೇಕು ಅಂತ ಹೋದದು. ಅಲ್ಲಿ ಹೋದವಾಗ ಈ ವೇಷ ಮಾಡಿಕೊಂಡು ಮಂಡಿ ತಿರುಗುವುದು, ಕುಣಿಯುವುದು, ಚಪ್ಪಾಳೆ, ಶಿಳ್ಳಿ ಇದನ್ನೆಲ್ಲ ಕಂಡಾಗ ನನಗೆ ವೇಷ ಮಾಡಬೇಕು ಅಂತ ಅನಿಸಿತು. 1 ವರ್ಷ ತಿರುಗಾಟ, ಹೆಜ್ಜೆ ಕಲಿಯದೆ, ಯಾರಲ್ಲಿಯೂ ಕೇಳದೆ ನೇರವಾಗಿ ರಂಗ ಪ್ರವೇಶ ಮಾಡಿದೆ. ಅದರಲ್ಲಿ ನಾನು ಇಂಟ್ರೆಸ್ಟ್ ಕಂಡು ನಮ್ಮ ಕಮಲಶ್ರೀ ಮಾಡಿದ ಮೊದಲಿನ ಯಜಮಾನರು ಜನಸಾಲೆ ನಾರಾಯಣ ಶೆಟ್ಟರು ಅವರು
ನೀನು ಪದ್ಯ ಹೇಳೋದಕ್ಕಿಂತ ವೇಷ ಮಾಡೋದು ಒಳ್ಳೇದು ಮಗ ಅಂತ ಹೇಳಿದ್ರು. ಆವಾಗ ವೇಷ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. ಬಾಲ್ಯದಲ್ಲಿ ವಿಶ್ವನಾಥರಿಗೆ ಯಕ್ಷಗಾನವನ್ನು ಆಕರ್ಷಿಸಿದ್ದು ಆ ಒಂದು ಧ್ವನಿ. ಯಕ್ಷಗಾನ ಕ್ಷೇತ್ರದ ದಂತಕತೆ ಕೀರ್ತಿಶೇಷ ಕಾಳಿಂಗನವಡರ ಆ ಧ್ವನಿಗೆ ಮಾರು ಹೋಗಿದ್ದು ವಿಶ್ವನಾಥರು. ಬಾಲ್ಯದಲ್ಲಿ ಸಾಕಷ್ಟು ಅವರ ಪದ್ಯಗಳನ್ನು ಕೇಳ್ತಾ ಕಾಳಿಂಗನವಡರ ನೀಲ ಗಗನದಳು ಮೇಘಗಳ ಪದ್ಯವನ್ನು ತುಂಬ ಮೆಚ್ಚಿಕೊಂಡಿದ್ದ ತೊಂಬಟ್ಟು ಅವರು ಶಾಲಾ ದಿನಗಳಲ್ಲಿ, ಶಾಲಾ ಕಾರ್ಯಕ್ರಮಗಳಲ್ಲಿ, ಗದ್ದೆ ಬಯಲುಗಳಲ್ಲಿ ಎಲ್ಲೆಂದರಲ್ಲಿ ಅವರ ಧ್ವನಿಯನ್ನು ಅನುಕರಣೆ ಮಾಡ್ತಾ ಹಾಡ್ತಾ ಇದ್ದರು. ಅಷ್ಟೇ ಅಲ್ಲದೆ ಮರದ ಮೇಲೆಲ್ಲ ಹತ್ತಿ ಹಾಡುತ್ತಿದ್ದ ವಿಶ್ವನಾಥರ ರಾಗ, ಲಯ, ಸ್ವರ, ಯಕ್ಷಗಾನದ ಆಸಕ್ತಿ ಎಲ್ಲವೂ ಕೂಡ ನೀಲ ಗಗನವನ್ನು ಸೀಳಿ ಯಕ್ಷಲೋಕಕ್ಕೆ ತಲುಪಿ ಯಕ್ಷರ ಅನುಗ್ರಹ ಅವರ ಅರಿವಿಲ್ಲದಂತೆ ಅವರ ಮೇಲಾಗಿತ್ತು. ಹೀಗೆ ಯಕ್ಷಗಾನದಲ್ಲಿ ಅಂದರೆ ಮೊದಲನೇದಾಗಿ ಆಕರ್ಷಣೆಗೊಳಗಾಗಿದ್ದೇನು ಸರ್? ಅದೇ ನಾನು ಕಾಳಿಂಗನವರ ಪದ್ಯ ಉಂಟಲ್ಲ, ಅದನ್ನು ಕೇಳಿ ಆಕರ್ಷಿತನಾಗಿ ಯಕ್ಷಗಾನ ಸೇರಿದ್ದು. ಆಮೇಲೆ ಅಂದರೆ ನಾನು ಅದರಲ್ಲಿ ವೇಷ ಮಾಡುವಾಗ ಮಧ್ಯೆ ಮಧ್ಯೆ ಈ ಬಾಮಿನಿ ಪದ್ಯಗಳುಂಟು, ಮತ್ತು ಸಭಾಲಕ್ಷಣದಲ್ಲಿಯೂ ಗಣಪತಿ ಸ್ತುತಿ, ಇದನ್ನೆಲ್ಲ ಆವಾಗ ಬಯಲಾಟಗಳು ಹೇಗಿತ್ತು ಈ ತೆರೆ ಬಿಟ್ಟು ಗಣಪತಿನ ಪೂರೈಸಿದ ಮೇಲೆ ಈ ಸಭಾಲಕ್ಷಣದಲ್ಲಿ ಗಣಪತಿ ಸ್ತುತಿ ಹೇಳುವಂಥ ಕ್ರಮ ಉಂಟು. ಅದನ್ನ ಅಂದರೆ ನಾನು ಸ್ವರ ಚೆನ್ನಾಗುಂಟು. ಆವಾಗ ಸಣ್ಣವನಿದ್ದರಿಂದ ಬಹಳ ಏರು ಶುದ್ಧಿಗೆ ಹೋಗ್ತಿತ್ತು. ಆವಾಗ ಅಲ್ಲಿ ನಮ್ಮ ಕಮಲ ಶ್ರೀಮೇಳದಲ್ಲಿ ಆವಾಗ ಸಂಗೀತಗಾರರಾಗಿ ನಾಗೇಶ್ ಕುಲ ನಾಗರಕೊಡುಗೆ ಅಂತ ಅವರಿದ್ರು, ಈಗ ಮಂದ್ರ ತ್ರಿಮೇಳದ ಪ್ರಧಾನ ಭಾಗವತರು. ಅವ್ರು ಏನು ಮಾಡ್ತಿದ್ರು ಕೇಳಿದ್ರೆ, ನಾನು ಈ ಹರಕೆ ಆಟ ಆದಂಥ ಸಂದರ್ಭ ನಾನು ಆವಾಗ ಮೇಳದ ವ್ಯವಸ್ಥೆಯಲ್ಲಿ ಇರ್ತಿದ್ದೆ, ಮನೆ ಹೋಗ್ತಾ ಇರಲಿಲ್ಲ ಆಗಿತ್ತು. ಈ ತಾಳಮದ್ಲೆ ಹಾಕುವ ಕ್ರಮ ಇತ್ತಲ್ಲ ಹರಕೆ ಆಟ ದಿವಸ, ಆವಾಗ ತಾಳಮದ್ಲೆ ಹಾಕುವಾಗ ನಾನು ಕರ್ಕೊಂಡು ಹೋಗ್ತಿದ್ರು. ಅವರು ಹೋಗುವ ಸಂದರ್ಭದಲ್ಲಿ ಅವರು ಪದ್ಯ ಹೇಳ್ತಿದ್ರು, ನೀನು ಹೇಳು ಮಗ ಅಂತ ನನ್ನಂದ್ರೆ ಕರೀತಿದ್ರು. ಆ ಸಂದರ್ಭಕ್ಕೆ ಪದ್ಯವನ್ನು ನಾನು ಅವ್ರ ಜೊತೆ ಹೇಳಿ ತೋರಿಸ್ತಾ ಇದ್ದೆ. ಅದು ನಂಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ಮೊದಲೇ ಸಂಗೀತದ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ಅದು ಒಂದು ಪೂರಕ ಆಯಿತು. ಮೊದಲನೇ ಬಾರಿಗೆ ನಿಮಗೆ ರಂಗ ಪ್ರವೇಶ ಆದಾಗ ಅಲ್ಲಿನ ಅನುಭವಗಳು ಯಾವ ರೀತಿ ಆಗಿತ್ತು? ಮೊದಲನೇ ಬಾರಿಗೆ ರಂಗ ಪ್ರವೇಶ ಮಾಡಿದಾಗ ಸ್ವಲ್ಪ ಹೆದರಿಕೆ ಇತ್ತು ನನಗೆ. ನಮಗೆ ಹಿನ್ನೆಲೆ ಯಾರು ಇರಲಿಲ್ಲ, ತಂದೆ ಕಲಾವಿದರಲ್ಲ, ಅಜ್ಜನೂ ಕಲಾವಿದರಲ್ಲ, ಅಣ್ಣ ತಮ್ಮಂದರು ಯಾರು ಕಲಾವಿದರಲ್ಲ, ಅವರವರ ಪಾಡಿಗೆ ಅವರು ಇರ್ತಿದ್ರು. ನನಗೇನು ಕೇಳಿದ್ರೆ ನನಗೆ ಕಲೀಲೇಬೇಕು ಒಂದು ಹಠ ಇತ್ತು. ಒಂದು ಕಡೆಯಲ್ಲಿ ತಾಯಿಯ ಅನಾರೋಗ್ಯ ಪರಿಸ್ಥಿತಿ, ಮತ್ತೊಂದು ಕಡೆಯಲ್ಲಿ ತಂದೆಯ ಪರಿಸ್ಥಿತಿ ಬಹಳ ಕಷ್ಟ. ಆವಾಗ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅಂತ ಅನಿಸಿತ್ತು. ಒಂದು ಸಂದರ್ಭದಲ್ಲಿ ನಾನು ಎಣಿಸಿದ್ದೆ ಹೀಗೆ, ಹೋಟೆಲ್ಗೆ ಹೋಗಬೇಕು ಅಂತ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಶೆಟ್ರು ಇದ್ದರು, ರಾಮನ್ ಶೆಟ್ರ್ ಅಂತ. ಅವರ ಸಹೋದರರು ಹೈದರಾಬಾದಲ್ಲಿ ಹೋಟ್ಲಲ್ಲಿದ್ದರು. ನಾನಲ್ಲಿ ಕೇಳಿದ್ರು, ಹೋಟೆಲ್ಗೆ ಬರ್ತೇವೆ ಮಗ ಅಂತ. ಅಂದರೆ ನನಗೆ ಮನೆ ಪರಿಸ್ಥಿತಿ ಭಾಳ ಹಾಳದಿದ್ದರಿಂದ ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಆಸೆ ಇತ್ತು. ಆವಾಗ ಹೋಟ್ಲಿಗೆ ಹೋಗಬೇಕು ಅಂತ ಎಣಿಸಿದೆ. ನಮ್ಮ ತಂದೆ ಹೇಳಿದ್ರು ಆವಾಗ, ಅಂದರೆ ನಮ್ಮವರಿಗೆಲ್ಲ ಹೋಟ್ಲ ಕೆಲಸ ಹಿಡಿಸಿದ್ದಲ್ಲ, ಹೋಟ್ಲ ಕೆಲಸ ಅಂತ ಹೇಳಿದ್ರೆ ಭಾಳ ಕಷ್ಟ. ಈ 4 ಗಂಟೆಗೆ 3 ಗಂಟೆಗೆ ಬೆಳಗ್ಗೆ ಜಾವದಲ್ಲಿ ಎಬ್ಬಿಸೋದು, ಕಾಲಲ್ಲಿ ತುಳಿತಾರೆ, ಮಗ ನೀನು ಹೋಗೋದು ಬೇಡ, ನೀನು ಊರ ಕಡೆಗೆ ಏನಾದರೂ ಕೆಲಸ ಮಾಡು, ನಮ್ಮ ಜಾತಿ ಕಸಬು ಮಾಡು ಅಂತ ಹೇಳ್ತಾಯಿದ್ರು. ಆವಾಗ ನನಗೆ ಯಾವ್ದು ಹೇಳಿದ್ರು ತಲೆ ಹೋಗ್ತಾ ಇರಲಾಗಿತ್ತು. ಕಡೆ ಹೋಟ್ಲಿಗೆ ಕೆಲಸ ಮಾಡು ಅಂತ ಹೇಳಿ ನಿರ್ಧಾರಕ್ಕೆ ಬಂದ ಹೊತ್ತಿಗೆ ಯಕ್ಷಗಾನದ ಬಗ್ಗೆ ಒಬ್ಬರು ನಮ್ಮಲ್ಲಿ ಸಿ ನಾಯಕರು ಅಂತಿದ್ರು. ಅವರು ಆವಾಗ ಹವ್ಯಾಸಿ ಕಲಾವಿದರಾಗಿ ಸಣ್ಣ ಪುಟ್ಟ ವೇಷ ಮಾಡ್ತಾಯಿದ್ರು. ಅವರಲ್ಲಿ ನಮ್ಮ ಅಪ್ಪ ಕೇಳ್ಕೊಂಡ್ರು, ನೀವು ಮೇಳಕ್ಕೆ ಹೋಗ್ತಾ ಇದ್ರಲ್ಲ, ನನ್ನ ಮಗನಿಗೂ ಸ್ವಲ್ಪ ಈ ಸಂಗೀತದ ಬಗ್ಗೆ ಆಸಕ್ತಿ ಉಂಟು, ಕಾಳಿಂಗನವರ ಪದ್ಯ ಕೇಳಿ ತುಂಬ ಇಂಟ್ರೆಸ್ಟಿಂದ ಮನೆಯಲ್ಲೆಲ್ಲ ಕುಣಿತಾನೆ. ಆವಾಗ ಸಣ್ಣ ಚಂಡೆ ಇತ್ತು ನನ್ನಲ್ಲಿ. ನಮ್ಮ ಮನೆ ಪಕ್ಕದಲ್ಲೊಬ್ಬರು ಸಣ್ಣ ಒಂದು ಚಂಡೆ ಮಾಡಿಕೊಂಡು ಈ ಯಾವುದು ಹೂವಿನ ಕೋಲು ಇತ್ತಲ್ಲ ಆವಾಗ ಅದಕ್ಕೆಲ್ಲ ಬಂದವರು ಒಂದು ಚಂಡೆ ಕೊಟ್ಟೋಗಿದ್ದೆ ಸಣ್ಣದು. ಅದನ್ನು ನಾನು ತಗೊಂಡೆ ಮನೆಯಲ್ಲೇ. ನನ್ನಷ್ಟಕ್ಕೆ ನಮಗೇನು ಗೊತ್ತಿಲ್ಲ ಅವಾಗ, ಅದನ್ನು ಬಾರಿಸ್ತಾ ಇದ್ದೆ. ಅದನ್ನು ನೋಡಿಕೊಂಡು ಆಯಿತು ನಿನಗೆ ನಾನು ಹೇಳಿಕೊಡ್ತೆ ಹೆಜ್ಜೆ. ಪ್ರಾಥಮಿಕವಾಗಿ ಅವರು ಯಾರು ಕೇಳಿದ್ರೆ, ನಮ್ಮ ಕಾಂತಾರ ಫಿಲ್ಮ್ನಲ್ಲಿ ಒಂದು ಕ್ಯಾರೆಕ್ಟರ್ ಉಂಟು, ಅವ್ರದ್ದು ಹೆಸರು ನೆನಪಿಲ್ಲ, ಅವರ ರಿಯಲ್ ಹೆಸರು ಪ್ರತಿಮಾ ಅಂತಾರೆ. ಅವರು ತಂದೆಯವರು ಪದ್ಮನಾಭ ಡ್ರೈವರ್ ಅಂತೇಳಿ. ಅವರು ನಮ್ಮ 90ಗೆ ಲಾಸ್ಟ್ ಹಾಲ್ಟಿಂಗ್ ಬಸ್, ಅದು 8 ಗಂಟೆ ಬಂದು ನಿಲ್ತಾ ಇತ್ತು. ಆವಾಗ ಅಷ್ಟೊತ್ತಿನಿಂದ 8 ಗಂಟೆಯಿಂದ 9 ಗಂಟೆ ತನಕ ನನಗೆ ಹೆಜ್ಜೆ ಕೊಡ್ತಾಯಿದ್ರು. ಅವರು ಹವ್ಯಾಸಿಯಾಗಿ ವೇಷ ಮಾಡ್ತಿದ್ರು. ಅವರು ಕಡೆಗೆ ಸಣ್ಣ ಸಣ್ಣ ಹೆಜ್ಜೆ ಕೊಟ್ಟು ಕಮಲೇಶ್ವರ ಮೇಳಕ್ಕೆ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ರು. ಕಮಲೇಶ್ವರ ಮೇಳಕ್ಕೆ ಸೇರಿದೆ ಅಂತ ಹೇಳಿದರೆ, ಅಲ್ಲಿನ ಆ ಮೇಳದಲ್ಲಿ ತಾವು 5 ದಿನಗಳ ಆ ಅನುಭವ ಯಾವ ರೀತಿಯಾಗಿತ್ತು ಸರ್? ನಾನು ಸೇರುವಾಗ ನನಗೇನು ಗೊತ್ತಿರಲಿಲ್ಲ. ಆದರೆ ನನಗೆ ಖುಷಿಯನ್ನು ಕೇಳಿದ್ರೆ, ಆಗಿನ ಕಮಲೇಶ್ವರ ಮೇಳದಲ್ಲಿ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು. ನಾನು ಮತ್ತು ಈಗ
ಪೇರಡೂರು ಮೇಳದ ಪ್ರಧಾನ ಹಾಸ್ಯಗಾರರಾದಂತಹ ರವೀಂದ್ರ ದೇವಾಡಿಗರು, ಮತ್ತೆ ನನ್ನ ಜೊತೆಯಲ್ಲಿ ಹಾಲಾಡಿ ಮೇಳದಲ್ಲಿ ಹಾಸ್ಯಗಾರರಾದಂತಹ ಚೌಕುಳಮಕ್ಕಿ ಬಸವ ಅವರು, 3 ಜನರು ಒಂದೇ ದಿವಸ ಒಂದೇ ಹೊತ್ತಿಗೆ ಗೆಜ್ಜೆ ಕಟ್ಟಿದ್ದ ಕಮಲೇಶ್ವರ ಮೇಳದಲ್ಲಿ. ಆವಾಗ ಚೌಕುಳಮಕ್ಕಿ ಬಸವ ಅವರು ಹವ್ಯಾಸಿಯಾಗಿ ವೇಷ ಮಾಡ್ತಾ ಇದ್ರು ಸಣ್ಣವರಿರುವಾಗ. ನನಗೂ ಮತ್ತು ರವೀಂದ್ರ ದೇವಾಡಿಗರಿಗೆ ಏನೂ ಗೊತ್ತಿರಲಿಲ್ಲಾಗಿತ್ತು. ನೋಡಿಕೊಂಡೇ ಕಲಿತಾ ಇದ್ದದ್ದು, ರಂಗ ಪ್ರವೇಶ ಮಾಡ್ತಾ ಇದ್ದದ್ದು. 1 ವರ್ಷ ಹಾಗೆ ಮಾಡಿದೆ. ಅಂದರೆ ಮನುಷ್ಯನಿಗೆ ಆಸಕ್ತಿ ಎನ್ನುವುದು ಎಲ್ಲಿ ತನಕ ಒಂದು ಪ್ರೇರಣೆ ಕೇಳಿದ್ರೆ, ಒಂದು ಏನು ಗೊತ್ತಿಲ್ಲ ಹೋದಂತ ನಾನು ಒಂದು 3 ತಿಂಗಳು ಬಾಲಗೋಪಾಲ, ಕೋಡಂಗಿ, ಹೀಗೆ ನಾನು ರವೀಂದ್ರ ದೇವಾಡಿಗರು ಜೊತೆಯಾಗಿ ಮಾಡ್ತಾ ಇತ್ತು. ಚೌಕುಳಮಕ್ಕಿ ಹಾಸ್ಯಗಾರರು ಕಂಟಿನ್ಯೂ ಬಾಲಗೋಪಾಲ ಮಾಡ್ತಾ ಇದ್ರು. ಆವಾಗ ನನ್ನಲ್ಲಿದ್ದ ಆಸಕ್ತಿ ಕಂಡು ನಮ್ಮ ಜನಸಾಲೆ ನಾರಾಯಣ ಶೆಟ್ಟರು, ಇವ ಕೈಮ್ಮ ಬಾಲಗೋಪಾಲ ಮಾಡಿದ್ರೆ ಬಹಳ ಚಂದ, ರೂಪ ಚೆನ್ನಾಗುಂಟು, ಬಹಳ ಚುರುಕಿದ್ದಾನೆ ಹುಡುಗ ಅಂತ ಎಣಿಸ್ಕೊಂಡು ಕಡೆಗೆ ಚೌಕುಳಮಕ್ಕಿ ಅವ್ರನ್ನ ಕೋಡಂಗಿ ಬಾಲಗೋಪಾಲ ಮಾಡಿಸ್ಲಿಕ್ಕೆ ಶುರು ಮಾಡಿ ನನ್ನನ್ನು ಕಾಯಂ ಬಾಲಗೋಪಾಲ ಮಾಡಿಸಿದ್ರು. ಅವಾಗ ಎಲ್ಲಿವರೆಗೆ ಕೇಳಿದ್ರೆ, ನಾನು ಸೇರಿದ ವರ್ಷವೇ ನನಗೆ ಕಮಲೇಶ್ವರಿ ಮೇಳದಲ್ಲಿ ಶಬರಿಮಲೆ ಪ್ರಸಂಗದಲ್ಲಿ ಮಣಿಕಂಠ, ಮತ್ತೊಂದು ಸತ್ಯಹರಿಶ್ಚಂದ್ರದಲ್ಲಿ ಲೋಹಿತಾಶ್ವ, ಸಣ್ಣ ಪುಟ್ಟ ವೇಷಗಳು ಕಾಯಂ ನನಗೆ ಬರ್ತಾ ಇತ್ತು, ನನ್ನ ಆಸಕ್ತಿ ನೋಡಿಕೊಂಡು. ಅದೇ ಸರ್, ಇದು ಈ ಲೋಹಿತಾಶ್ವ ತುಂಬಾ ತಮಗೆ ಹೆಸರನ್ನ ತಂದು ಕೊಟ್ಟಂತ ಪ್ರಸಂಗ. ಅದು ತಮ್ಮ ಒಂದು ನೈಜ ಅಭಿನಯಕ್ಕೆ ತಾಯಿಯವರು ಕೂಡ ಬಂದು ಕಣ್ಣೀರು ಹಾಕಿದ್ರು ನೋಡಿ. ಹೌದೌದು. ಆ ಅನುಭವ ಯಾವ ರೀತಿ? ಅದು ಹೇಳಲಿಕ್ಕೆ ಹೋದ್ರೆ ಬಹಳ ಕಷ್ಟ ಸರ್. ಯಾಕೆಂದರೆ ಕಷ್ಟದ ಸ್ಥಿತಿಯಲ್ಲಿ ನಾನಿದ್ದರಿಂದ ಆ ಸಂದರ್ಭಕ್ಕೆ ನನಗೂ ಆವಾಗ ಕಮಲೇಶ್ವರಿ ಮಾಡಿದ ಆಟದಿಂದ ಮನೆ ಹೋಗೋದು ತುಂಬ ಕಷ್ಟ. ಈಗಿನ ಹಾಗೆ ಬೈಕು ಬಸ್ಸುಗಳೆಲ್ಲ ಟೈಮ್ ಬಸ್ ಇರಲಿಲ್ಲ. ನನಗೂ ಹೊಸಂಗಡಿಯಿಂದ 90 ತನಕ ನಡ್ಕೊಂಡು ಹೋಗಬೇಕಿತ್ತು. ಈಚೆ ಕಡೆ ಹೋಗುವಾಗ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಆಚೆಯಿಂದ ಅಮಾವಾಸ್ಯೆಬೆಲೆಯಿಂದ 90 ಬರುವಾಗ 11 ಕಿಲೋಮೀಟರ್ ನಡಿಬೇಕಿತ್ತು. ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಬಸ್ ಯಾವಾಗ ಕೇಳಿದ್ರೆ ಅಮಾವಾಸ್ಯೆಬೆಲೆಯಿಂದ 90ಗೆ 12 ಗಂಟೆಗೆ ಬಸ್ಸು. ಈಚೆಗೆ ಹೊಸಂಗಡಿಯಿಂದ ಬಾಗಿಮನೆ ಅಂತ ಊರುಂಟು, ಅಲ್ಲಿಗೆ 8:15ಗೆ ಬಸ್ಸು. ಅದು ಬಿಟ್ಟರೆ ಮಧ್ಯಾಹ್ನ 2:15ಗೆ. 8:30 ಬಸ್ಸು ನಮಗೆ ಸಿಗೋದು ಬಹಳ ಕಷ್ಟ. ಯಾಕಂದ್ರೆ ನಾನು ಯಕ್ಷಗಾನ ಎಲ್ಲ ಪೂರೈಸಿ ಬರುವುದು. ಆವಾಗ ಹೊಸಂಗಡಿಯಿಂದ ಬಸ್ ಪಾಸ್ ಆಗ್ತಿತ್ತು, ಮನೆಗೆ ಹೋಗಲೇಬೇಕು, ಪರಿಸ್ಥಿತಿ ಹಾಗುಂಟು. ನಡ್ಕೊಂಡು ಹೋಗ್ತಾ ಇದ್ದೆ. 10-11 ಕಿಲೋಮೀಟರ್ ನಡ್ಕೊಂಡು ಹೋಗುವುದು. ಆಚೆಯಿಂದ 11 ಕಿಲೋಮೀಟ್ರು, ಈಚೆಯಿಂದ 7 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಸಂಜೆ ನಿದ್ದೆ ಬಿಟ್ಟುಕೊಂಡು ಮನೆಗೆ ಹೋಗಿ ಬಂದು ವೇಷ ಮಾಡ್ತಾ ಇದ್ದೆ ನಾನು. ಆ ಹೊತ್ತಿಗೆ ನಮ್ಮ ಅಪ್ಪ ಅಮ್ಮನಿಗೂ ನನ್ನ ವೇಷ ನೋಡಬೇಕು ಅಂತ ಆಸಕ್ತಿ ಇದ್ದಿತ್ತು. ಒಂದು ದಿವಸ ಹೊಸಂಗಡಿ ಸಮೀಪ ಸತ್ಯ ಹರಿಶ್ಚಂದ್ರ ಪ್ರಸಂಗ. ಅದರಲ್ಲಿ ಹರಿಶ್ಚಂದ್ರ ಮಾಡಿದವರು ಚಂದ್ರಶೇಖರ್ ಉಡುಪ ಅಂತೇಳಿ, ಅವರ ಊರು ನನಗೆ ಸರಿ ನೆನಪಿಲ್ಲ. ಮತ್ತೊಬ್ಬರು ಚಂದ್ರಮತಿ ಮಾಡಿದವರು ಗುಣವಂತೆ ರಾಮಣ್ಣ ಅಂತೇಳಿ ಅವರದ್ದು. ಅವತ್ತು ಏನಾಗಿದೆ ಕೇಳಿದ್ರೆ, ನಾನು ಲೋಹಿತಾಶ್ವ ಮಾಡುವ ದಿವಸ ಮನೆ ಹೋಗಿದ್ದೆ, ನಿದ್ರೆ ಬಿಟ್ಟಿದ್ದೆ. ನಿದ್ದೆ ಬಿಟ್ಟು ಬಂದಂತೆ ನನಗೆ ಅಲ್ಲಿ ಲೋಹಿತಾಶ್ವ ಮಲಗುವ ಸನ್ನಿವೇಶ ಉಂಟು. ಹುತ್ತ ಏರಿ ಇದನ್ನು ದರ್ಬೆಯನ್ನು ಕೊಯ್ಯುವಂಥ ಹೊತ್ತಿಗೆ ಕೆಳಗೆ ಬೀಳುವುದು, ಅಲ್ಲಿ ಹಾವು ಕಚ್ಚುವುದ ಸನ್ನಿವೇಶ. ಬಿದ್ದು ನನಗೆ ಆಮೇಲೆ ಸನ್ನಿವೇಶ ಆದದ್ದೇ ಗೊತ್ತಿಲ್ಲ, ಜೋರು ನಿದ್ದೆ. ಅಲ್ಲಿ ನಮ್ಮಮ್ಮ ಅದೇ ದಿವಸ ಆಟ ನೋಡ್ಲಿಕ್ಕೆ ಬಂದಿದ್ರು. ಅದು ಎಷ್ಟು ಮಾರ್ಮಿಕ ಸನ್ನಿವೇಶಗಳಿದ್ರೆ, ಲೋಹಿತಾಶ್ವನ ಮೈ ಮೇಲೆ ಚಂದ್ರಮತಿ ಕಟ್ಟಿಗೆ ಹಾಕೋದು, ಆಮೇಲೆ ಬೆಂಕಿ ಕೊಡುವ ಸನ್ನಿವೇಶ, ಆ ಹೊತ್ತಿಗೆ ಹರಿಶ್ಚಂದ್ರ ಬಂದು ತಡೆಯುವುದು. ಆ ಸನ್ನಿವೇಶ ಆಗುವಾಗ ನಮ್ಮ ಅಮ್ಮನಿಗೆ ಕಂಗಾಲ್. ನಾನು ಯಕ್ಷಗಾನ ಸೇರಿದ ವರ್ಷವೇ, ಅವರು ಪೇಷಂಟ್ ಆಗಿದ್ರ, ನಾನು ಅವರಿಗೆ ಸಣ್ಣ ಮಗ, ಕೊನೆಯ ಮಗ ಆದ್ದರಿಂದ ತುಂಬ ಪ್ರೀತಿ ಜಾಸ್ತಿ ಮಕ್ಕಳ ಮೇಲೆ. ಆವಾಗ ಮಾರನೇ ದಿವಸ ನಾನು ಮನೆ ಹೋದ್ಕೊಳ್ಳಿ, ಯಕ್ಷಗಾನಕ್ಕೆ ಹೋಗೋದೇ ಬೇಡ, ನನಗಿದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದೇ ವರ್ಷ ನಮ್ಮ ತಾಯಿ ತಿರ್ಕೊಂಡೋದು. ಅಲ್ಲಿಂದ ಕಮಲಶಿಲೆ ಮೇಳವನ್ನು ಬಿಟ್ಟು ಪ್ರೇಡೂರು ಮೇಳಕ್ಕೆ ಬರ್ತೀರಾ? ಯಾವ ಕಾರಣಕ್ಕಾಗಿ? ಆ ಅನುಭವಗಳು ಏನು ಸರ್ ಪ್ರೇಡೂರು ಮೇಳದಲ್ಲಿ? ಅಂದರೆ ನಾನು ಸಣ್ಣವನಿರುವಾಗ ಬಹಳ ಚುರುಕಿದ್ದಿದ್ದೆ. ವೇಷದ ಬಗ್ಗೆ ಆಸಕ್ತಿ, ಪ್ರತಿಯೊಂದು ವೇಷವನ್ನು ನನಗೆ ಏನೇ ಹೇಳಿದ್ರು ಸಹ ಅದನ್ನು ಕೇಳ್ತಾ ಇದ್ದೆ. ಮತ್ತು ಪ್ರತಿಯೊಬ್ಬರ ಕಲಾವಿದರಲ್ಲೂ ಸಣ್ಣ ಸಣ್ಣ ವೇಷ ಬಂದಿದ್ದರೆ ಕೇಳಿಕೊಂಡು ವೇಷ ಮಾಡ್ತಿದ್ದೆ. ಆವಾಗ ನನ್ನ ಆಸಕ್ತಿ ನೋಡಿಕೊಂಡು ನಮ್ಮ ಕಮಲೇಶ್ವರ ಮೇಳದಲ್ಲಿ ಆವಾಗ ಜಲವಳ್ಳಿಯವ್ರ ಮಗ ವಿದ್ಯಾಧರ ಜಲವಳ್ಳಿಯವರು ಇದ್ದಿದ್ರು, ಮತ್ತು ನಾಗರಾಜ ರೆಡ್ಡಿ ಅಂತೇಳಿ ಆವಾಗ ಒಂದು ಶ್ರೇವೇಶ ಮಾಡ್ತಾಯಿದ್ರು. ಅವರು ಇಬ್ಬರು ಸೇರಿ ಪ್ರೇಡೂರು ಮೇಳಕ್ಕೆ ಕರ್ಕೊಂಡು ಹೋಗೋದು. ಕುಂದಾಪುರ ಸಮೀಪ ಚಿಕನ್ ಸಾಲ್ ರೋಡ್ ಅಂತೇಳಿ ಅಲ್ಲಿ ನಮ್ಮ ಕಮಲೇಶ್ವರ ಮೇಳದ ಆಟ ಆಗಿತ್ತು. ಆವಾಗ ನಾನು ಮತ್ತು ರವೀಂದ್ರ ದೇವಾಡಿಗರು ಬಾಲಗೋಪಾಲ ಮಾಡ್ಕೊಂಡು ಕುಣಿಯುವ ಹೊತ್ತಿಗೆ ನಮ್ಮ ಪ್ರೇಡೂರು ಮೇಳದ ಯಜಮಾನರು ಕರುಣಾಕರ್ ಶೆಟ್ಟರು ಅಲ್ಲಿ ನಮ್ಮ ವೇಷ ನೋಡಿಕೊಂಡು
ಬಂದು ಮಾತಾಡಿಸಿದ್ರು. ಮಾರನೇ ದಿವಸ ನಮ್ಮನ್ನು ಕರ್ಕೊಂಡೋದ್ರು ಅವ್ರ ಮನೆಗೆ. ಬರ್ತೀಯ ಮಗ ಕೇಳಿದ್ರು. ನಮಗೆ ಹೆದರಿಕೆ ಜಾಸ್ತಿ. ಅವಾಗ ಬಯಲಾಟದಲ್ಲೇ ನಾವು ಏನು ಗೊತ್ತಿಲ್ಲದೆ ಹೆಜ್ಜೆ ಕಲ್ತದ್ದು. ಕಡೆಗೆ ಆಯಿತು ಅಂತ ಹೇಳಿದೆ. ಮತ್ತೆ ನಮ್ಮ ತಂದೆಯವರಲ್ಲಿ ಕೇಳಬೇಕು ಅಂತ ಹೇಳಿದೆ. ಮನೆಗೆ ಅವರ ನಾಗರಾಜ ರೆಡ್ಡಿಯವರು ಬಂದರು. ಅವ್ರ ಹತ್ರ ಒಪ್ಪಿಗೆಯನ್ನು ಪಡ್ಕೊಂಡು ಪೆರಡು ಮೇಳಕ್ಕೆ ಕರ್ಕೊಂಡೋದ್ರು. ಈ ಬಯಲಾಟ ಮೇಳದಿಂದ ಡೇರೆ ಮೇಳಕ್ಕೆ ಹೋಗುವಾಗ ಅಲ್ಲಿ ತುಂಬಾನೇ ಸವಾಲುಗಳಿರ್ತವೆ ಡೇರೆ ಮೇಳ ಅಂದ್ರೆ. ಹೌದೌದು. ಸವಾಲು ಅಂತ ಹೇಳಿದ್ರೆ ನನಗೆ ಅವಾಗ ಏನಿತ್ತು ಅಂದರೆ ಸಣ್ಣ ವಯಸ್ಸಾದ್ರಿಂದ ಕಲಿಯಬೇಕೆಂಬ ಆಸಕ್ತಿ ಬಹಳ ಇತ್ತು ನನಗೆ. ಪೆರಡು ಮೇಳಕ್ಕೆ ಹೋದೆ. ಇಲ್ಲಿ ಕಮರ್ಷಿಯಲ್ ಮೇಳದಲ್ಲಿ ನನಗೆ ಹೇಗಾಗುತ್ತೆ, ಎಲ್ಲರೂ ಪ್ರೀತಿಯಿಂದ ಆವಾಗ ನನ್ನ ಹೆಸರು ವಿಶ್ವನಾಥ್ ಅಂತಿದ್ರು. ನಾನು ಸಣ್ಣ ಕುಳ್ಳುಕ್ಕೆ ಚಂದ ಇದ್ರಿಂದ ನಾನು ಸುಂದರ ಅಂತ ಕರೀತಿದ್ರಲ್ಲಿ ಕಮರ್ಷಿಯಲ್ ಮೇಳದಲ್ಲಿ. ನನ್ನ ನೋಡಿ ಪೆರಡು ಮೇಳಕ್ಕೆ ಆಯ್ಕೆ ಮಾಡಿದ್ರಿಂದ ಅಲ್ಲಿಯೂ ಹಾಗೆ ಎಲ್ಲ ಕಲಾವಿದರು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಸುಬ್ರಹ್ಮಣ್ಯ ದಾರೇಶ್ವರರು, ಭಾಗವತರ ಸುರೇಶ್ ಶೆಟ್ಟರು, ಆವಾಗ ರಾಮನೇರಿ ಬ್ರಹ್ಮವರವರು, ತೀರ್ಥಹಳ್ಳಿ ಗೋಪಾಲಾಚಾರ್ಯವರು, ಕಣ್ಣಿಮನಿ ಗಣಪತಿ ಭಟ್ರು, ಜಲವಳ್ಳಿ ವೆಂಕಟೇಶ್ವರರಾವ್ ಅವರು, ಆರ್ಗೋಡ್ ಮೋಹನ್ ಶೆಣೆಯವರು, ತುಂಬ ಹಿರಿಯ ಕಲಾವಿದರು ನಮ್ಮನ್ನು ಪ್ರೀತಿಯಿಂದ ಕಂಡ್ರು. ನಮಗೆ ವೇಷಗಳು ಬಂದಾವಾಗ ಹೀಗೆ ಮಾಡ್ಬೇಕು ಮಗ ಅಂತ ಹೇಳಿದರು. ಸಣ್ಣ ಪುಟ್ಟ ವೇಷಗಳು ನನಗೆ ಇಲ್ಲಿ ಕಮರ್ಷಿಯಲ್ ಮೇಳದಲ್ಲಿ ಹೇಗೆ ಅವಕಾಶ ಸಿಕ್ತಿತ್ತೋ ಪೆರಡು ಮೇಳಕ್ಕೆ ಹೋದಾಗಲೂ ಅದೇ ರೀತಿ ಅವಕಾಶ ಸಿಕ್ತು. ಆದರೆ ನಮಗೆ ಹೆದರಿಕೆ ಇತ್ತು. ಹೆದರಿಕೆ ಅಂತ ಹೇಳಿದ್ರೆ ಡೇರೆ ಮೇಳಗಳು ಇಲ್ಲಿಯ ಪ್ರೇಕ್ಷಕರಿಗೂ ಅಲ್ಲಿ ಪ್ರೇಕ್ಷಕರು ತುಂಬ ವ್ಯತ್ಯಾಸ. ಒಂದೊಂದು ಮಾತಾಡುವಾಗಲೂ ತುಂಬ ಜಾಗ್ರತೆ, ಕುಣಿಯುವಾಗಲೂ ಬೇಕಾಬಿಟ್ಟು ಕುಣಿದ್ರೆ ಅಲ್ಲಿ ಸ್ವೀಕಾರ ಮಾಡುವುದಿಲ್ಲ. ಅಲ್ಲಿಯ ರೆಸ್ಪಾನ್ಸೇ ಬೇರೆ ಬಯಲಾಟಕ್ಕೂ ಡೇರೆ ಮೇಳಕ್ಕೂ. ಹಾಗೆ ನನಗೆಲ್ಲ ಕಲಾವಿದರು ಸಹಕಾರ ಮಾಡಿದ್ರು. ಅವಾಗ ಪರೇಡೂರು ಮೇಳದಲ್ಲಿ ಜಲವಳ್ಳಿ ವೆಂಕಟೇಶ್ ರಾವ್ ಅವರೆಲ್ಲ ಇದ್ದಿದ್ರು ಅಂತ ಹೇಳಿದ್ರು. ಅವರ ಒಡನಾಟ ಯಾವ ರೀತಿಯಾಗಿತ್ತು ಸರ್? ಆದರೆ ನಾನು ಆವಾಗ ತುಂಬ ಸಣ್ಣ ಇದ್ದೆ. ಅವ್ರು ನಮಗೆಲ್ಲ ಪ್ರೀತಿಯಿಂದ ಕರೆದು ಹೇಳಿಕೊಡ್ತಾಯಿದ್ರು. ನಮಗೆ ಹೆದರಿಕೆ ಇತ್ತು, ದೊಡ್ಡ ಕಲಾವಿದರು ಏನು ತಿಳ್ಕೊಳ್ತಾರೋ ಏನೋ. ಅಂದರೆ ನಮಗೆ ಹೊಸ ಮೇಳ, ಹೊಸ ಅನುಭವ, ಜೊತೆಯಲ್ಲಿ ಎಲ್ಲ ಕಲಾವಿದರು ಪ್ರೀತಿಯಿಂದ ಕಂಡದ್ರಿಂದ ನಮಗೆ ಅಷ್ಟು ಮನಸ್ಸಿಗೆ ನೋವಾಗಲಿಲ್ಲ, ಬೇಸರ ಆಗಲಿಲ್ಲ. ಎಲ್ಲ ಕಲಾವಿದರು ಜಲವಳ್ಳಿ ವೆಂಕಟೇಶ್ವರ ಅವರಿಂದ ಹಿಡಿದು ಪ್ರತಿಯೊಬ್ಬರು ಎಂಥ ವೇಷ ಇದ್ರು ಅವರ ಹತ್ತಿರಕ್ಕೆ ಕರೆದು ನಮ್ಮನ್ನು ಹೇಳಿಕೊಡ್ತಾ ಇದ್ರು. ಯಾಕೆ ಕೇಳಿದ್ರೆ ನಮ್ಗೆ ಅದರಲ್ಲಿ ಆಸಕ್ತಿ ಇದ್ದರಿಂದ ಹೇಳಿಕೊಡುವವರು ಸ್ವಲ್ಪ ತುಂಬ ಸಪೋರ್ಟಿವ್ ಆಗಿದ್ರು ನಮಗೆ. ಆಗ ಕಲಾವಿದರ ನಡುವೆ ಯಾವ ರೀತಿಯಾಗಿ ಸಂಬಂಧಗಳಿತ್ತು ಸರ್? ಅಂದರೆ ಹಿರಿಯ ಕಲಾವಿದರಿಗೆ ಕಿರಿಯರು ತೋರುವಂಥ ಗೌರವ ಇರ್ಬೋದು, ಅಂತಹದ್ದು ಯಾವ ರೀತಿ ಸಂಬಂಧ ಇತ್ತು ಕಲಾವಿದರ ನಡುವಿನಲ್ಲಿ? ಆವಾಗೆಲ್ಲ ಏನು ಕೇಳಿದ್ರೆ ಯಾರು ಮನೆ ಹೋಗ್ತಾ ಇರಲಿಲ್ಲ ಆಗಿತ್ತು. ವಾತಾವರಣ ಆಗಿತ್ತು. ಮನೆ ಹೋಗ್ಲಿಕ್ಕೆಲ್ಲ ವೆಹಿಕಲ್ಸ್ ಎಲ್ಲ ಕಡಿಮೆ. ಎಲ್ಲ ಮೇಳದ ವ್ಯವಸ್ಥೆಯಲ್ಲೇ ಮಲಗ್ತಾ ಇದ್ರು. ಒಬ್ಬರನ್ನೊಬ್ಬರು ನೋಡಿ ಅರ್ಥೈಸಿಕೊಳ್ಳೋದು, ಒಂದು ವೇಷಗಳ ಬಗ್ಗೆ ಮೊದಲೇ ಸಿದ್ಧತೆ ಮಾಡಿಕೊಳ್ಳುವುದು, ಹಿರಿಯ ಕಲಾವಿದರಲ್ಲಿ ಕೇಳಿದಾಗ ಅವರು ನೇರವಾಗಿ ನಮ್ಮಲ್ಲಿ ಹೇಳಿಕೊಡುವುದು. ಪ್ರಸಂಗ ಮೊದಲೆಲ್ಲ ಹೇಗೆ ಕೇಳಿದ್ರೆ ಒಂದು ವೇಷ ಮಾಡಬೇಕಂತಿದ್ರೆ ಆ ಪ್ರಸಂಗ ಪುಸ್ತಕ ತಗೊಂಡು ನಮ್ಮ ಎದುರಿಗೆ ಯಾರದ್ದು ವೇಷ ಬರ್ತದೋ, ಜೊತೆಯಲ್ಲಿ ನಮಗೆ ಯಾವ್ಯಾವ ಪದ್ಯದ ಅರ್ಥ ಬೇಕೋ ಅದೆಲ್ಲ ಒಬ್ಬೊಬ್ಬರ ಕಲಾವಿದರಲ್ಲಿ ನಾವು ಕೇಳ್ತಾ ಇತ್ತು. ಈ ಲಯ ಅನ್ನುವಂಥದ್ದು ವಿಶ್ವಕರ್ಮರಿಗೆ ಮೊದಲೇ ಸಿದ್ಧಿ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ತಮ್ಮಲ್ಲೂ ಕೂಡ ನೋಡ್ಬೋದು. ಅದು ಈ ಲಯ ಮತ್ತೆ ಶ್ರುತಿ ಜ್ಞಾನ ಇದೆಲ್ಲ ಮತ್ತೊಬ್ಬರು ಹೇಳಿಕೊಟ್ಟು ಬರುವುದಲ್ಲ. ಇದು ನನಗೆ ದೈವಾನುಗ್ರಹ ಎನ್ನುವ ಹಾಗೆ ದೈವಿದತ್ತವಾಗಿ ಮೊದಲೇ ಬಂದಿದೆ. ಅಂದರೆ ನನಗೆ ಪರಂಪರೆಯಿಂದ ಬಂದದ್ದಲ್ಲ, ದೈವಾನುಗ್ರಹ. ಪರಂಪರೆಯಿಂದ ಅಂತ ಹೇಳಿದ್ರೆ ಅಜ್ಜ ಅಥವಾ ಮಾವನೋ ತಂದೆಯೋ ಕಲಾವಿದರಿದ್ದರೆ ಅದೇ ಲೆಕ್ಕದಲ್ಲಿ ಪರಂಪರೆಯಿಂದ ಹೊರಗೆ ಬಂತು ಅಂತ ಹೇಳ್ಬೋದು. ಅದು ನನಗೆ ಹಾಗಾಗಲಿಲ್ಲ. ನನಗೆ ದೈವಾನುಗ್ರಹ ಎನ್ನುವ ಹಾಗೆ ಲಯ ಸಿದ್ಧಿರ್ಬೋದು, ಶ್ರುತಿ ಜ್ಞಾನ ಇರ್ಬೋದು, ಪದ್ಯ ಎತ್ತುಗಳಿರ್ಬೋದು. ಇದೆಲ್ಲ ಮತ್ತೊಂದು ಲೆಕ್ಕದ ಹೇಳೋದಿದ್ರೆ ನಾನು ಹಿರಿಯ ಕಲಾವಿದರನ್ನ ಸಣ್ಣವನಿರುವಾಗೂ ಸರಿಯಾಗಿ ಗ್ರಹಿಸ್ತಾ ಇದ್ದೆ. ಯಾರು ಹೇಗೆ ಪದ್ಯ ಎತ್ತಾ ಇದ್ರೆ, ಯಾರು ಹೇಗೆ ಕುಣಿತಾ ಇದ್ರೆ, ಇದನ್ನು ಸರಿಯಾಗಿ ಗ್ರಹಿಸ್ತಾ ಇದ್ದೆ. ಅದು ನನಗೆ ಹೆಚ್ಚಿನದಾದಂಥ ಪ್ರೇರಣೆ ಕೊಟ್ಟಿರ್ಬೋದು. ಇನ್ನು ನೀವು ಚಿಕ್ಕ ವಯಸ್ಸಿನಲ್ಲೇ ಕೌರವ ಪಾತ್ರವನ್ನ ಮಾಡಿದ್ರಿ ಅಂತ ಕೇಳಿದ್ವಿ. ಆ ಕೌರವ ಪಾತ್ರದ ಕತೆ ಏನು ಸರ್? ಹೇಗೆ? ಅದು ಆಕಸ್ಮಿಕವಾಗಿ ಒಂದು ಸಾರಿ ನನಗೆ ಅದು ಅವಕಾಶ ಸಿಕ್ಕಿದ್ದು. ಸಣ್ಣವನಂತ ಹೇಳಿದ್ರೆ ಆವಾಗ ಪೆರಡೂರು ಮೇಳಕ್ಕೆ ಸೇರಿ ಒಂದು 5-6 ವರ್ಷ ಇರ್ಬೋದು. 3 ವರ್ಷ ಕಮಲಶಿಲೆ, ನಂತರದಲ್ಲಿ ಪೆರಡೂರು ಮೇಳಕ್ಕೆ ಸೇರಿದ 6ನೇ ವರ್ಷದಲ್ಲಿ ನಾನು ಬೆಂಗಳೂರು ಯಕ್ಷಗಾನಕ್ಕೆ ಹೋದ ಒಂದು ಸಂದರ್ಭ. ನಮ್ಮ ಭಾಗವತರಾದಂಥ ಸುಬ್ರಹ್ಮಣ್ಯ ದಾರೇಶ್ವರದೊಂದು ಆವಾಗ ಟ್ರೂಪ್ ಇತ್ತು. ನಮ್ಮ ಮೇಳದ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಅವ್ರದ್ದೊಂದು ಟೀಮ್ ಹೋಗೋದು ಬೆಂಗಳೂರಿನಿಗೆ. ಆ ಸಂದರ್ಭ
ನಾನು ಅದರ ಸಂಸ್ಥೆಯಲ್ಲಿದ್ದೆ. ಗದಾಯುದ್ಧ ಪ್ರಸಂಗ ಆಗಿತ್ತು ಬೆಂಗಳೂರಿನಲ್ಲಿ. ಅದೇ ಸ್ಥಳ ನನಗೆ ಸರಿ ನೆನಪಿಲ್ಲ. ಆವತ್ತು ವಿದ್ಯಾಧರಹಳ್ಳಿ ಅವರದ್ದು ಕೌರವ ಆಗಿತ್ತು. ತುಮ್ರಿ ಭಾಸ್ಕರನ್ ಅನ್ನೋದು ಭೀಮ್ ಆಗಿತ್ತು. ಆಕಸ್ಮಿಕ ಅವರಿಗೆ ಅನಾರೋಗ್ಯ ಪರಿಸ್ಥಿತಿ ಇದ್ದರಿಂದ ಏನು ಮಾಡ್ಲಿಕ್ಕೆ ಅವರಿಗೆ ದಾರಿ ಕಾಣಲಿಲ್ಲ. ನಾನು ಕ್ಯಾಂಪಲ್ಲಿ ಮಲಗಿದ್ದೆ. ಅಂದರೆ ಆವತ್ತಿನ ಯಕ್ಷಗಾನಕ್ಕಿಲ್ಲ, ಅವರ ಟೀಮ್ನಲ್ಲಿದ್ದೆ. ಆವಾಗ ಮಲಗಿದ್ದ ಹೊತ್ತಿಗೆ ನನಗೆ ದಾರೇಶ್ವರ ಭಗವತ್ರದ್ದು ಫೋನ್ ಬಂತು. ವಿಶ್ವನಾಥ ಬೇಗ ಬರಬೇಕು ಒಂದು ಆಟಕ್ಕೆ ಅಂತ ಹೇಳಿದ್ರು. ಎಲ್ಲಿ ಅಂತ ಕೇಳಿದೆ. ನಮ್ಮ ಗಿರಿನಗರದಲ್ಲಿ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದ್ರು. ಭಗವತ್ರಿ ಎಂಥ ವಿಷಯ ಕೇಳಿದೆ ನಾನು ಸಹಜವಾಗಿ. ವಿಶ್ವನಾಥ ಒಂದು ಹಿಂಗಾಯ್ತು ಮಾರಯ್ಯ, ವಿದ್ಯಾಧರನಿಗೆ ಆರೋಗ್ಯ ಸರಿ ಇರಲಿಲ್ಲ, ಒಂದು ಕೌರವ ಮಾಡ್ತೀವಿ ಅಂತ ಕೇಳಿದ್ರು. ನನಗೂ ಆಕಸ್ಮಿಕ ಒಂದು ಶಾಕ್. ನನಗವ್ರು ತಮಾಷೆ ಮಾಡ್ತಾರೋ ಅಥವಾ ಸಹಜವಾಗಿ ಹೇಳ್ತಾರೋ ನನಗಂತೂ ಅರ್ಥ ಆಗಲಿಲ್ಲ. ಆವಾಗ ತುಮ್ರಿ ಭಾಸ್ಕರನ ಜೊತೆಗಿದ್ರು ಅವರಿಗೆ. ಹೌದು ವಿಷು, ಒಂದು ಕೌರವ ಮಾಡಬೇಕು ಬಾ, ನಾನು ಹೇಳಿಕೊಡ್ತೇನೆ ಅಂತ ಹೇಳಿದರು. ಆವಾಗ ಏನು ಕೇಳಿದ್ರೆ, ವೇಷ ಮಾಡುವ ಆಸಕ್ತಿ ಹೆಚ್ಚಿತ್ತು. ಬೇರೆಯವರು ವೇಷ ಮಾಡೋದನ್ನು ನೋಡಿಕೊಂಡು ಮತ್ತು ಅವ್ರ ಹಾಗೆ ನಾವು ಆಗಬೇಕು ಅನ್ನುವಂಥ ಇಂಟ್ರೆಸ್ಟ್ ನಮ್ಗೆ ಹೆಚ್ಚಿದ್ದರಿಂದ ಆಗ್ತದೆ ನೋಡು ಅಂತ ಹೋಗಿ ನೋಡ್ತೇನೆ. ಈ ಗದಾಯುದ್ಧದ ಕಡೆಯ ಭಾಗ ಕೌರವ ಆದರೂ ಕೆಲಸನೆಲ್ಲ ತುಂಬಿಸ್ಕೊಂಡು ಹೋಗ್ಬೋದು ಕುಣಿದು. ಈ ಬುಡದ ಭಾಗ ಕೌರವೆಲ್ಲ ಅರ್ಥ, ಅಭಿನಯಗಳು ಮತ್ತು ತುಂಬ ತಾಳ್ಮೆ ಬೇಕು ಅದರಲ್ಲಿ ಮಾತಾಡಲಿಕ್ಕೂ. ಸಹಜವಾಗಿ ದೊಡ್ಡ ದೊಡ್ಡ ಕಲಾವಿದರು ಮಾಡಿದ ವೇಷ ಆದ್ದರಿಂದ ಆ ವರ್ಷ ಚಿಟ್ಟಾಣಿಯವರು ನಮ್ಮ ಪೆರಡ್ ಒಳಗೆ ಇದ್ದಿದ್ರು. ನನಗೆ ಸಾಧ್ಯವಿಲ್ಲ ಅಂತ ಅನಿಸಿತ್ತು. ಅಂದರೆ ಬೆಂಗಳೂರಿನಲ್ಲಿ ಪ್ರೇಕ್ಷಕರು ಹೇಗೆ ರಿಸೀವ್ ಮಾಡ್ತಾರೆ ಕೇಳಿದ್ರೆ, ಒಂದು ತಪ್ಪುಗಳನ್ನು ಸರಿಯಾಗಿ ಗ್ರಹಿಸ್ತಾರೆ, ಸರಿಯನ್ನು ಸರಿ ಅಂತ ಹೇಳ್ತರು, ತಪ್ಪು ಒಪ್ಪುಗಳು ಸರಿಯಾಗಿ ಹೇಳುವ ಪ್ರೇಕ್ಷಕರು ಇದ್ದರಿಂದ ಬಹಳ ಅಳಕಿತ್ತು ನನಗೆ. ಅವಾಗ ಕಡೆಗೆ ಭಾಗವತರ ಕರೆದ್ರು, ಏನು ತಲೆ ಬಿಸಿ ಮಾಡಬೇಡ, ನಾನು ಜೊತೆಗಿದ್ದೆ, ಪದ್ಯಕ್ಕೆ ನಾನೇ ಇದ್ದೆ, ಭಾವೇಶ ಮಾಡಿ ಅಂತ ಹೇಳಿದ್ರು. ನನ್ನ ಕಡೆ ಹೇಳಿದೆ, ತುಮ್ರಿ ಭಾಸ್ಕರನ ಹತ್ರ ನೀವೇ ಕೌರವ ಮಾಡಿ ನಾನು ಭೀಮ ಮಾಡ್ತೇನೆ ಮರ ನನಗಾಗೋದಿಲ್ಲ ಅಂತ ಹೇಳಿದ್ರು ಅವರು. ಕಡೆಗೆ ಆ ಹೆದರಿಕೆಯಲ್ಲೂ ಮಾಡ್ಲಿಕ್ಕೆ ಒಪ್ಕೊಂಡೆ. ಅವತ್ತೇನೋ ಆಟೋಮೆಟಿಕ್ಲಿ ಪಾಸ್ ಆಯ್ತು ಅಂತಲ್ಲ, ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಅದು ಕೌರವ ಮಾಡಿದ್ದು ಹೌದು. ಈಗಲೂ ಕೂಡ ಸಾಕಷ್ಟು ಜನ ನೆನಪಿಸ್ಕೊಳ್ತಾ ಇರ್ತಾರೆ ಆ ಒಂದು ಸನ್ನಿವೇಶವನ್ನು. ಹೌದೌದು. ನಿಮ್ಮ ಪುಂಡು ವೇಷಗಳ ಜೊತೆಗೆ ಈ ಕರುಣಾರಸದ ವೇಷಗಳು ಕೂಡ ಸಾಕಷ್ಟು ಜನರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಾಕಷ್ಟು ಜನ ಅದನ್ನು ನೋಡಿ ಕಣ್ಣೀರು ಹಾಕಿದವರು ಇದ್ದಾರೆ. ರಮೇಶ್ ಭಂಡಾರಿಯವರು ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗಿ ಸರ್, ನನಗೆ ಯಾಕೆಂದರೆ ನಾನು ಈ ಹಂತಕ್ಕೆ ಬರುವಲ್ಲಿ ಕಾರಣ ಕೇಳಿದ್ರೆ ಅನೇಕ ಹಿರಿಯ ಕಲಾವಿದರ ಕೊಡುಗೆ ಬಹಳ. ಯಾಕಂದರೆ ನನ್ನ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಹಿರಿಯ ಕಲಾವಿದರ ಪ್ರೋತ್ಸಾಹ, ಅವರ ಬೆಂಬಲದಿಂದ ನಾನು ಬೆಳೆದು ಬಂದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರಮೇಶ್ ಭಂಡಾರಿಯವರದ್ದು ನಮ್ಮದು ತುಂಬ ವರ್ಷಗಳ ಹಿಂದೆ ಒಂದು ಪ್ರಸಂಗ ಇತ್ತು. ಅದು ಗಂಡುಗೊಲೆ ಮಯೂರ ಅಂತೇಳಿ ಐತಿಹಾಸಿಕ ಪ್ರಸಂಗ. ಅದರಲ್ಲಿ ನಾನು ಬಾಲ ಮಯೂರ ಮಾಡ್ತಾ ಇದ್ದೆ. ಅವನಿಗೆ ಗುರುಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾ ಆಕಸ್ಮಿಕವಾಗಿ ಒಂದು ಮಹಾರಾಜನ ಆಸ್ಥಾನದಲ್ಲಿ ಪರೀಕ್ಷಾ ರಂಗ ನಡೀತಾ ಇರ್ತದೆ. ಅದರಲ್ಲಿ ಒಬ್ಬ ರಾಜಕುಮಾರ, ಒಂದು ರೀತಿ ಅಹಂಕಾರದ ಪ್ರವೃತ್ತಿಯುಳ್ಳ ರಾಜಕುಮಾರ, ಅವನಿಗೆ ಹೋಗಿ ಅವ ಮತ್ತೊಬ್ಬರಿಗೆ ಹೊಡೆಯೋದನ್ನು ನೋಡಿ ಇವನಿಗೆ ಸಹಿಸಿಕೊಳ್ಳಿಕ್ಕಾಗದೆ ಕೋಟೆಯಿಂದ ಕೆಳಗೆ ಹಾರಿ ಅದನ್ನು ಅವ ಚಾಟಿಯನ್ನು ಹಿಡಿದು ಆ ಚಾಟಿಯಿಂದ ಅವನಿಗೆ ರಾಜಕುಮಾರ ಹೊಡೆಯುವ ಸನ್ನಿವೇಶ ಮಯೂರ. ನಾನು ಸಣ್ಣ ಇದ್ದೆ ಅವಾಗ, ನನಗೆ ಆ ಪಾತ್ರ ಸಿಕ್ಕಿತ್ತು ನನಗೆ ಅವಕಾಶದಲ್ಲಿ. ಆ ರಾಜಕುಮಾರನಿಗೆ ಒಬ್ಬ ಏನೂ ವಿಳಾಸ ಇಲ್ಲದೆ ಹೋದ ಹುಡುಗ ಹೊಡೆದ ಅಂತೇಳಿ ಅವನನ್ನು ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ನೋ ಆ ಗುರುಮಠದಿಂದ ಹೊರ ಹಾಕುವ ಒಂದು ಸನ್ನಿವೇಶ. ಆ ಗುರು ಮಾಡಿದವರು ನಮ್ಮ ಮೋಹನ್ದಾಸ್ ಶೆಣಿಯವರು, ನನ್ನೊಂದು ಶಿಷ್ಯ. ಅದ್ರ ಜೊತೆಯಲ್ಲಿ ರಮೇಶ್ ಭಂಡಾರಿ ಇದ್ದರು. ಗುರುಮಠದಿಂದ ಹೊರ ಹೋಗುವ ಸನ್ನಿವೇಶದಲ್ಲಿ ನಾನು ತುಂಬ ಅಳ್ತಾ ಇದ್ದೆ. ಗುರುಗಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಎನ್ನುವ ಒಂದು ಸನ್ನಿವೇಶದಲ್ಲಿ. ಆವಾಗ ರಮೇಶ್ ಭಂಡಾರಿಯವರು ನನಗೆ ಸಹಾಯವಾಗಿ ಎನ್ನುವ ಹಾಗೆ ಅವರು ತುಂಬ ರಂಗದಲ್ಲಿ ಪ್ರೋತ್ಸಾಹ ಮಾಡ್ತಾಯಿದ್ರು. ನೀನು ಹೋಗೋದು ಬೇಡ ಆತ್ಮೀಯ, ಎಲ್ಲಿ ಹೋಗ್ತೀಯ, ಏನು ಮಾಡ್ತೀಯ ಅಂತ ಕೇಳುವ ಸನ್ನಿವೇಶ ಉಂಟು. ಆವಾಗ ನನಗೆ ಏನು ಕೇಳಿದೆ, ಸಹಜವಾಗಿ ಒಂದು ತಾಯಿಯನ್ನು ಕಳೆದುಕೊಂಡಂಥ ಸಂದರ್ಭ ಅದು. ಆ ಸಂದರ್ಭಕ್ಕೆ ನನಗೆ ನೆನಪಾಗ್ತಿತ್ತು. ಅದು ರಮೇಶ್ ಭಂಡಾರಿ ಅವ್ರಿಗೆ ಗೊತ್ತು, ನಾನು ತುಂಬ ಬಾಲ್ಯದಲ್ಲಿ ಕಷ್ಟಪಟ್ಟದ್ದು ಇದೆಲ್ಲ. ನನಗೆ ಅಳುವು ಸಹಜವಾಗಿ ದುಃಖ ಸನ್ನಿವೇಶ ಬರ್ತಾ ಇತ್ತು. ಅದನ್ನ ನೋಡ್ಕೊಂಡು ಅವ್ರು ಹೇಳ್ತಿದ್ರು, ಪುಣ್ಯಾತ್ಮ ನೀನು ಆ ರೀತಿ ಅಳ್ಳಿಕ್ಕೆ ಹೋಗ್ಬೇಡ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗೋದು ರಂಗಸ್ಥಳದಲ್ಲಿ ಅಂತ ಹೇಳ್ತಾ ಇದ್ರು. ಬರೀ ಈ ಸನ್ನಿವೇಶ ಅಂತಲ್ಲ, ರಮೇಶ್ ಭಂಡಾರಿ ಅವರು ನನಗೆ ಕೌರವ, ಕೀಚಕ ಇಂಥ ಪಾತ್ರಕ್ಕೆಲ್ಲ ತುಂಬ ಪ್ರೋತ್ಸಾಹ ಮಾಡಿದರು. 11-12 ವಯಸ್ಸಿನ ಚಿಕ್ಕ ಹುಡುಗನ ಆಸಕ್ತಿಗೆ, ಚುರುಕುತನಕ್ಕೆ ಅಲ್ಲಿದ್ದ ಹಿರಿಯ ಕಲಾವಿದರೆಲ್ಲ ತಲೆ ತೂಗ್ತಾ ಇದ್ರಂತೆ.
ಅಂದು ತೋರಿದಂತಹ ಭಾಗವತಿಕೆಯ ಆಸಕ್ತಿ ಎನ್ನುವಂಥದ್ದು ಇವತ್ತು ಯಾವುದೇ ರಾಗದ ಕುರಿತು ಯಾರಲ್ಲಿಯೂ ಅಭ್ಯಾಸ ಮಾಡದೇ ಇದ್ದರೂ ಕೂಡ ಬಡಗುತಿಟ್ಟಿನ ಪದ್ಯ ಎತ್ತುಗಡೆ ಮಾಡುವ ಕೆಲವು ಬೆರಳೆಣಿಕೆಯ ಕಲಾವಿದರುಗಳಲ್ಲಿ ಒಬ್ಬ ಸರ್ವಸಮರ್ಥ ಕಲಾವಿದನಾಗಿ ಬೆಳೆದು ನಿಲ್ತಾರೆ ತೊಂಬಟ್ಟು. ಸಾಕಷ್ಟು ಜನ ಅಭಿಮಾನಿಗಳು ಹೇಳ್ತಾರೆ, ತಮ್ಮ ಅಭಿಮಾನಿಗಳು ತೊಂಬಟ್ಟು ಅವರು ಪದ್ಯ ಎತ್ತುಗಡೆ ಮಾಡುವುದು ಒಂದು ಚಂದ ನೋಡಲಿಕ್ಕೆ ಅಂತ. ಬಗ್ಗೆ ಏನು ಹೇಳ್ತೀವಿ ಸರ್? ಹೇಗೆ ಸಾಧ್ಯ ಆಯಿತು? ಅಂದರೆ ನಾನು ಹಿರಿಯ ಕಲಾವಿದರ ನೋಡಿಕೊಂಡೇ ಕಲ್ತದ್ದು. ನನಗೆ ನಾನು ಸಣ್ಣಿಂದಲೂ ಪದ್ಯ ಆಸಕ್ತಿ ಹೆಚ್ಚಿದ್ದರಿಂದ ಯಕ್ಷಗಾನ ಪದ್ಯವು ನಂಗೆ ಸ್ವಲ್ಪ ಒಂದು ರೀತಿಯಲ್ಲಿ ಹಿಡಿತ ಸಿಕ್ಕಿತು. ಅದ್ರ ಜೊತೆಯಲ್ಲಿ ಹಿರಿಯ ಕಲಾವಿದರು ಹೇಳ್ತಾ ಇದ್ರು ಅವಾಗ. ಬಳಕೂರು ಕೃಷ್ಣಾಜಿ ಅವರು, ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವರು, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಟೋಟಲಿ ಪ್ರತಿಯೊಬ್ಬ ಕಲಾವಿದರು ನೀನು ಪದ್ಯ ಎತ್ತಲಿಕ್ಕೆ ನಿನ್ನ ಸಾಮರ್ಥ್ಯ ಉಂಟು, ಪದ್ಯ ಎತ್ತು. ಅದ್ರ ಜೊತೆಯಲ್ಲಿ ದಾರೇಶ್ವರರು ನನಗೆ ಪದ್ಯ ಎತ್ತದ್ರಲ್ಲಿ ತುಂಬಾ ಸಲಹೆ ಕೊಟ್ಟಿದ್ರು, ಪ್ರೋತ್ಸಾಹ ಮಾಡಿದ್ರು. ಎಲ್ಲಿವರೆಗೆ ಕೇಳಿದ್ರೆ ಅವರು ಹೇಳ್ತಾ ಇದ್ರು, ಕಲಾವಿದರು ಪದ್ಯ ಎತ್ತುಗಡೆ ಮಾಡುವಲ್ಲಿ ಚಂದ ಇದ್ರೆ ಭಾಗವತರಿಗೆ ಸುಲಭ, ಮತ್ತು ಅವರ ಪಾತ್ರಕ್ಕೂ ಒಂದು 4 ಮಾರ್ಕ್ ಹೆಚ್ಚಾಗ್ತದೆ. ಅಂದರೆ ಒಂದು ಪದ್ಯ ಎತ್ತುವಲ್ಲಿ ಅವ ಭಾಗವತರಿಗಿಂತ ಮೊದಲೇ ಪ್ರಾರಂಭಿಸಿದ್ರೆ ಇವನಿಗೇನೋ ಪಾತ್ರದಲ್ಲಿ ಬಹಳ ಹಿಡಿತ ಉಂಟು ಅನ್ನೋ ಲೆಕ್ಕದಲ್ಲಿ ನಾವು ರಂಗದ ತೋರಿಸ್ಲಿಕ್ಕೆ ಆಗ್ತದೆ, ನೀನು ಅದನ್ನ ಅಭ್ಯಾಸ ಮಾಡು, ನಿನಗೆ ಆ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ರು. ನನಗೆ ಹೆರಂಜಲ ಗೋಪಾಲಗಾಣಿಗರು ಮತ್ತು ದಾರೇಶ್ವರು ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದರು. ಸುರೇಶ್ ಶೆಟ್ಟರು. ಜೋಡಾಟದ ಅನುಭವಗಳ ಬಗ್ಗೆ ಹೇಳುವುದಾದ್ರೆ, ಜೋಡಾಟಗಳ ಬಗ್ಗೆ ನನಗೆ ಮೊದಲು ಆಸಕ್ತಿ ಇರಲಿಲ್ಲ. ನಾನು ಪೆರಡೂರು ಮೇಳಕ್ಕೆ ಬಂದು ತುಂಬ ವರ್ಷ ನಂತರದಲ್ಲಿ ಪ್ರಥಮವಾಗಿ ಪೆರಡೂರು ಮೇಳ, ಆಮೇಲೆ ನೀಲವರ ಮೇಳದಲ್ಲಿ ಜೋಡಾಟ ಪ್ರಾರಂಭವಾದದ್ದು. ಆದರೆ ನನ್ನ ಅನುಭವ ಮೊದಲೆಲ್ಲ ಆಗ್ತಿತ್ತಂತೆ, ನನಗೆ ಗೊತ್ತಿಲ್ಲ. ಪ್ರಥಮವಾಗಿ ಜೋಡಾಟದವಾಗ ನನಗೇನು ಕೇಳಿದ್ರೆ, ನಾನು ಸಹಜವಾಗಿ ಮಾಮೂಲಿ ರಂಗಸ್ಥಳ ಹೇಗೆ ಕುಣಿತಾ ಇದ್ದೆವೋ ಅದೇ ರೀತಿಯಲ್ಲಿ ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾ ಇದ್ದೆ. ಆದರೆ ಜೋಡಾಟದ ನ್ಯಾಕ್ ನನಗೆ ಆವಾಗ ಗೊತ್ತಿರಲಿಲ್ಲ ಆಗಿತ್ತು. ಅಲ್ಲಿ ಏನು ಕೇಳಿದ್ರೆ, ನಾವು ಎದ್ದು ಹಾರುವುದು ಅಂತ ಹೇಳಿದ್ರೆ ಮಾಮೂಲಿ ಹಾರದಾಗ ಹಾರಲಿಕ್ಕೆ ಆಗುದಿಲ್ಲ, ಹಾರಬಾರ್ದಂತೆ. ನನಗೆ ನಮ್ಮ ಯಜಮಾನ್ರು ಕರ್ನಾಟಕ ಶೆಟ್ಟರು ಹೇಳಿದರು, ಜೋಡಾಟದ ನ್ಯಾಕೆ ಬೇರೆ, ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಕುಣಿಬೇಕು ಅಂತ ಹೇಳಿದರು. ಅಂದರೆ ನನಗಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾ ಇದ್ದೆ. ಆವಾಗ ನೀಲಾವರ ಮತ್ತು ಪೆರಡೂರು ಜೋಡಾಟದವಾಗ ನನ್ನ ಎದುರಿಗೆ ಕೊಳಲೆ ಕೃಷ್ಣ ಶೆಟ್ಟರು ಬಂದರು. ಅವರು ಜೋಡಾಟದಲ್ಲಿ ತುಂಬ ಮೆರೆದವರು ಆ ಕಾಲಕ್ಕೆ. ಅದರಲ್ಲಿ ತುಂಬ ಹಿಡಿತ ಉಂಟು. ಅದರಲ್ಲಿ ಏನು ಕೇಳಿದ್ರೆ, ಪ್ರಥಮ ಬಾರಿಯಲ್ಲಿ ನನಗೆ ಏನು ಗೊತ್ತಿಲ್ಲದೆ ಹೋದ್ರಿಂದ ಅಲ್ಲಿ ನನಗೆ ತುಂಬ ಸುಸ್ತಾಯಿತು. ಚೌಕಿಗೆ ನಾನು ಹೊತ್ಕೊಂಡು ಬಂದರು ರಂಗಸ್ಥಳದಿಂದ. ಅಭಿಮನ್ಯು ಮಾಡಿಕೊಂಡು ನಾನು ಲಾಸ್ಟ್ ದುಶಾಸನ ಎದುರುಗಡೆ ಬಂದಾಗ ಮೈಮೇಲೆ ಹಾರಿ ಕೂತ್ಕೊಳ್ಳೋದಿತ್ತು ಯುದ್ಧ ಮಾಡುವಾಗ. ಅಲ್ಲಿ ಹೀಗೆ ಕೂತ್ಕೊಂಡಾಗ 2 ಕಾಲು ಹೀಗೆ ಕೊಟ್ಟಾಗ ಈ ಕಾಲು 2 ಹಿಡ್ಕತ್ತಿಲ್ಲೇ ಬಿಡಿಸ್ಲಿಕ್ಕಾಗಲಿಲ್ಲ, ಇಳಿಲಿಕ್ಕಾಗಲಿಲ್ಲ. ಕಡೆಗೆ ದುಶಾಸನ ಮಾಡಿದ್ರು ನಮ್ಮ ರವೀಂದ್ರ ದೇವಾಡಿಗರು. ಅವರೇ ನಾನು ಕರ್ಕೊಂಬಂದು ಚೌಕಿಯಲ್ಲಿ ಮಲಗಿಸಿ, ಕಡೆಗೆ ಅದೇ ದಿವಸ ನಮ್ಮ ವಿನಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಏನು ಮಾಡ್ಲಿಕ್ಕೆ ಅವ್ರು ಈ ಕಡೆ ತಿರುಗಿದ್ರೆ ಇಲ್ಲಿ ಹಿಡ್ಕೊಳ್ತಿತ್ತು, ಈಚೆ ತಿರುಗಿದ್ರೆ ಇಲ್ಲಿ ಹಿಡ್ಕೊಳ್ತಿತ್ತು, ಕೈ ಎತ್ತಲಿಕ್ಕೆ ಆಗೋದಿಲ್ಲ. ಅಷ್ಟಾದರೆ ನಾನು ಸ್ಟಮಿನ್ ಪೂರ್ತಿ ಅವತ್ತು ಹೋಯ್ತು. ಅದ ಕಾರಣ ಅಂತ ಕೇಳಿದ್ರೆ ನನಗೆ ಜೋಡಾಟದ ಹಿಡಿತ ಇರಲಿಲ್ಲ ಆಗಿತ್ತು. ಜೋಡಾಟ ಹೇಗೆ ಕೇಳಿದ್ರೆ ನ್ಯಾಕಲ್ಲೇ ಕೆಲಸ ಮಾಡೋದೇ ಜೋಡಾಟ. ಇನ್ನು ನೀವೊಬ್ಬರು ಪುರುಷ ವೇಷಧಾರಿಯಾಗಿ ಸ್ತ್ರೀ ವೇಷಧಾರಿಗಳಿಗೂ ಸವಾಲೊಡ್ಡುವಂತಹ ಪಾತ್ರಗಳು, ಈ ಶಿವರಂಜನಿ ಆಗಿರ್ಬೋದು, ನಾಗವಲ್ಲಿ ಆಗಿರ್ಬೋದು, ಅಂತಹ ಪಾತ್ರಗಳನ್ನು ಮಾಡಿ ಅದರಿಂದ ಯಶಸ್ಸನ್ನು ಕಾಣ್ತೀರಾ. ಅದು ಹೇಗೆ ಸಾಧ್ಯ ಆಯಿತು ಸರ್? ಎಲ್ಲ ಸವಾಲಂತ ಇಲ್ಲ. ನನಗೆ ಎಲ್ಲಿವರೆಗೆ ಕೇಳಿದ್ರೆ, ಯಾರೋ ದೊಡ್ಡ ಕಲಾವಿದರು ಒಂದು ವೇಷ ಮಾಡಿದರೆ ಅದನ್ನು ನೋಡಿ ಕಲಿಯಬೇಕು ಅನ್ನೋ ತುಂಬ ಆಸಕ್ತಿ ಸಣ್ಣಿಂದ ಇರುವ ಕಾಲಕ್ಕೆ ಪುರುಷ ವೇಷ, ಪುಂಡು ವೇಷ, ದೊಡ್ಡ ದೊಡ್ಡ ವೇಷಗಳನ್ನು ಅಂದರೆ ನನಗೆ ಆವಾಗ ಮಾಡೋ ಸಾಮರ್ಥ್ಯ ಇರಲಿಲ್ಲ. ಆದರೆ ಮಾಡಬೇಕು ಅಂತ ತುಡಿತ ಹೆಚ್ಚಿತ್ತು ನನಗೆ. ಎಲ್ಲಿವರೆಗೆ ಕೇಳಿದ್ರೆ ಶ್ರೀವೇಷವು ಸಹಜವಾಗಿ ಶಿವರಂಜನೆ ಪ್ರಸಂಗದಲ್ಲೂ ಹಾಗೆ. ನಮ್ಮ ಪೆರಡೂರು ಮೇಳದಲ್ಲಿ ಒಂದು ಸಮಯದಲ್ಲಿ ಇವರು ಯಲಗೋಪ ಸುಬ್ರಹ್ಮಣ್ಯ ಹೆಗಡರು ಒಳ್ಳೆ ಹೆಸರು ಮಾಡಿದ ಪ್ರಸಂಗ ಅದು ಶಿವರಂಜನೆ. ಆ ವರ್ಷ ಏನಾಗಿತ್ತು ಕೇಳಿದ್ರೆ, ನಮ್ಮ ತುಮ್ರಿ ಹತ್ರ ಬ್ಯಾಕ್ವರ್ಡ್ ಅಂತೇಳಿ ಅಲ್ಲಿ ಒಂದು ಯಕ್ಷಗಾನ ಆಗಿತ್ತು. ಆವಾಗ ನಮಗೆ ಈ ಕ್ರಿಕೆಟ್ ಮ್ಯಾಚ್ ನೋಡುವ ಆಸಕ್ತಿ ಬಹಳ ಹೆಚ್ಚಿತ್ತು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ನಾನು ವಿಜಯ್ ಗಣಿಗರು ಅವರ ರಿಲೇಷನ್ ಮನೆಯಲ್ಲಿ ಉಡುಪಿಯಲ್ಲಿ ಮ್ಯಾಚ್ ನೋಡಿಕೊಂಡು ಸಂಜೆಗೆ ಲಾರಿಯಲ್ಲಿ ಬ್ಯಾಕ್ವರ್ಡಿಗೆ ಹೋದದ್ದು. ನಮ್ಮದು ಶಿವರಂಜನ ಪ್ರಸಂಗದಲ್ಲಿ ಕಡೆಯ ವೇಷ ನಂದು ಸ್ವರೂಪ, ಅವಳು ವಿಜಯ ಗಣಿಗರದ್ದು ದಿವ್ಯ ಅಂತ ಒಂದು ವೇಷ ಇತ್ತು. ಹಾಗೆ ಮ್ಯಾಚ್ ನೋಡ್ಕೊಂಡು ಹೋಗಿ ನಿದ್ರೆ ಮಾಡ್ಕೊಂಡು ವೇಷ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನಮ್ಮ ಮೇಳದಲ್ಲಿ ಯಾವಾಗ ಕೇಳಿದ್ರೆ ಒಂದೇ ಲಾರಿ, ಫಸ್ಟ್ ಟ್ರಿಪ್ಪು ಸೆಕೆಂಡ್ ಟ್ರಿಪ್ ಎರಡೂ ಅದೇ ಅಲ್ಲಿ ಅನ್ಲೋಡ್ ಮಾಡಿ ಅದೇ ಬಂದು
ಕುರ್ಚಿ ತಗೊಂಡು ಹೋಗಬೇಕಾದ ಒಂದು ಅನಿವಾರ್ಯತೆ ಇತ್ತು ಅವಾಗ. ಆ ಲಾರಿ ಹೋಗಿ ಬಂದರೆ ಇವರು ಮಾತಾಡ್ಕೊಂಡು ಹೋದದ್ದು. ಹೋಗಿ ಮಲಗಿದ್ದೆ. ನಮ್ಮ ಕಲ್ಪನೆ ಹಾಗೆ ಒಳ್ಳೆ ನಿದ್ರೆ ಮಾಡ್ಬೋದು, ಲಾಸ್ಟ್ ವೇಷ ಎಲ್ಲ ಆರಾಮ ಹೋಗ್ಬೋದು. ಹೋಗಿ ಮಲಗಿದಾಗ ಧಾರೇಶ್ವರ ಬಂದ್ಕೊಂಡು ವಿಶ್ವನಾಥ ಬಾಮಗ ಚೌಕಿಗೆ ಅಂತ ಹೇಳಿದರು. ಹೋದವಾಗ ಒಂದು ಶ್ರೀವೇಷ ಮಾಡ್ತಾ ಕೇಳಿದ್ರು. ನನಗೆ ಶಾಕು. ಈಗ ಸಣ್ಣ ಪುಟ್ಟ ಸಖಿಯೋ ಮತ್ತೊಂದು ಮಾಡ್ಬೋದು ಕೇಳ್ಕೊಂಡು. ಶಿವರಂಜನ ಪಾತ್ರ ಮಾಡಬೇಕಿದ್ರೆ ಅದು ಎದೆಗುಂಡಿಗೆ ಕಟ್ಟಿರಬೇಕು. ಅದ್ರ ಯಲಗುಪ್ಪುರ ಆವಾಗ ಹೆಸರು ಮಾಡಿದ ವೇಷ ಅದು. ಭಾಗವತರ ನನಗೆ ಗೊತ್ತಿಲ್ಲ, ಅದು ನನಗೆ ಹೆದರಿಕೆ ಆಗ್ತದೆ, ನನಗೆ ಅಷ್ಟು ದೊಡ್ಡ ವೇಷ ಮಾಡಲಿಕ್ಕೆ ಸಖಿಯಾರ ಮಾಡ್ತೇವೆ ಮಾರ ಅಂತ ಹೇಳಿದೆ. ಅದು ಕೇಳಿದ್ರೆ ನಾನಿದ್ದೆ ಮಾರ ಜೊತೆಗೆ, ನೀನು ಮಾಡು, ನಿನಗೇನು ಸಹಾಯ ಬೇಕು, ಸಪೋರ್ಟ್ ಬೇಕು, ನಾನು ಮಾಡ್ತೇನೆ ಅಂತ ಹೇಳಿದೆ. ಕಡೆಗೆ ಅವಾಗ ಏನಾಗ್ತಿದೆ ಕೇಳಿದ್ರೆ, ಒಂದು ದೊಡ್ಡ ವೇಷ ಸಣ್ಣ ಕಲಾವಿದ ಮಾಡುವಾಗಲೂ ಹಿನ್ನೆಲೆಯಾಗಿ ಸಪೋರ್ಟಿವ್ ಬಗ್ಗೆ ದೊಡ್ಡ ವ್ಯಕ್ತಿ ಇದ್ದಾವಾಗ ಬೇಡ ಅಂತ ಹೇಳಿದ್ರು ಧೈರ್ಯ ಬರ್ತದೆ. ಅವರು ಧಾರೇಶ್ವರ ಸಲಹೆ ಹಾಗೆ, ಸುರೇಶ್ ಶೆಟ್ಟರ ಸಲಹೆ ಹಾಗೆ. ನಮಗೆ ಮಾಡ್ಲಿಕ್ಕೆ ಮನಸ್ಸಿಲ್ದೆ ಹೋದ್ರು ಭಾಗವತ ಹೇಳಿದ್ರಲ್ಲ ಮಾಡುವ ನೋಡುವ ಅಂತ ಮನಸ್ಸು ಬರ್ತಾಯಿತ್ತು. ಆಗ ಸಹಜ ಮಾಡಿದೆ, ಅದು ಸಕ್ಸಸ್ ಆಯಿತು. ಆ ದಿವಸ ಆಟದಲ್ಲಿ ಯಲಗುಪ್ಪುರ ಬರಲಿಲ್ಲ ಅಂತೇಳಿ ಯಾರು ಕೇಳಲೇ ಇಲ್ಲ. ನನ್ನ ನೋಡಿಕೊಂಡು ನಿಮ್ಮ ಶಿವರಂಜನ ಯಲಗುಪ್ಪುರ ಇದೀವಲ್ಲ, ಭಾಳ ಚೆನ್ನಾಗಾಯ್ತು ಅಂದರೆ ಆವಾಗ ಯಲಗುಪ್ಪದವ್ರು ಪ್ರಚಾರಕ್ಕೆ ಬಂದದಷ್ಟೇ. ಕೆಲವರು ನೋಡಿದ ಕಣ್ಣುಗಳು ಇರ್ತವೆ, ನೋಡದೆ ಇದ್ದ ಕಣ್ಣುಗಳು ಇರ್ತವೆ. ನನ್ನನ್ನು ಯಲಗುಪ್ಪ ಅಂತ ತಿಳ್ಕೊಂಡು ಭಾಳ ಒಳ್ಳೆದಾಗಿದೆ ಶಿವರಂಜನಿ, ಯಲಗುಪ್ಪುರ ನೀವೇ ಹೀಗೆಲ್ಲ ಕೇಳ್ತಿದ್ರು ಅಷ್ಟೇ. ನಾಗವಲ್ಲಿ ಪಾತ್ರ ಮಾಡುವಾಗ ಧಾರೇಶ್ವರರ ಮನೆಯಲ್ಲಿ ತರಬೇತಿಯನ್ನೇನೋ ಪಡೆದುಕೊಳ್ತಿದ್ದೀರಿ ಅಂತ ಆ ನೆನಪುಗಳೇನಾದರೂ? ನಾಗವಲ್ಲಿ ಪಾತ್ರನಕ್ಕಿಂತಲೂ ನಾಗವಲ್ಲಿ ಆಪ್ತ ಮಿತ್ರದ ಪ್ರಸಂಗ ಉಂಟಲ್ಲ, ನಾಗವಲ್ಲಿ ಪ್ರಸಂಗಕ್ಕೆ ಟೋಟಲಿ ಟ್ರಯಲ್ ಮಾಡಿದ್ದೆ ಧಾರೇಶ್ವರ ಮನೆಯಲ್ಲಿ. ಪ್ರಥಮ ಡ್ಯಾನ್ಸು, ಅದು ಕಡೆಯ ಡ್ಯಾನ್ಸನ್ನು ನಾವು ವಾರಗಟ್ಟಲೆ ಅವ್ರ ಮನೇಲಿ ಮಾಡಿದ್ದೇವೆ. ಅವರ ಹೆಂಡತಿ ನಮಗೆಲ್ಲ ತುಂಬ ತರಬೇತಿ ಕೊಟ್ಟಿದ್ರು. ಯಾಕೆಂದರೆ ಭರತನಾಟ್ಯದ ಮುದ್ರೆಗಳು, ಭರತನಾಟ್ಯದ ಸ್ಟೆಪ್ಗಳು ಇದ್ದಿದ್ದರಿಂದ ಅಂದರೆ ಲೋಪದೋಷಗಳಾಗಬಾರ್ದು ಅಂತೇಳಿ ಅವರು ಭರತನಾಟ್ಯ ಕಲಾವಿದರಾದ್ರಿಂದ ನಮಗೂ ಹೇಳಿಕೊಟ್ಟಿದ್ರು. ತುಂಬ ನಮ್ಗೆ ಅನುಕೂಲ ಆಗಿತ್ತು. ನಾಗವಲ್ಲಿ ಮಾಡೋ ಪಾತ್ರವು ಒಂದು ಸಮಯದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ಅದು ನೀರ್ಕೋಟೆ ಶಂಕರ ಹೆಗಡೆ ಅವರು ಮಾಡ್ತಿದ್ದ ಪಾತ್ರದಲ್ಲಿ ಅವರಿಗೆ ಮದುವೆ ಸಂದರ್ಭ ಹತ್ರ ಬಂದವಾಗ ರಜೆ ಮಾಡಬೇಕಿತ್ತು ಅವರಿಗೆ. ಇಲ್ಲಿ ನಾಗವಲ್ಲಿ ಮಾಡೋರು ಯಾರೂ ಇರಲಿಲ್ಲ. ಅಂದರೆ ಕಲಾವಿದರು ಇದ್ದಿದ್ರು, ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಯಾರಿಗಿರಲಿಲ್ಲ ಆಗಿದ್ದು. ಕಡೆ ನನ್ನ ಹತ್ರ ಅವರು ನಾಗವಲ್ಲಿ ಮಾಡಿಸಿದ್ರು ಧಾರೇಶ್ವರು. ಈಗ ಸಣ್ಣ ಪುಟ್ಟ ಶ್ರೀವೇಷ ಜೊತೆಯಲ್ಲಿ ದೊಡ್ಡ ದೊಡ್ಡ ಶ್ರೀವೇಷವನ್ನು ನನ್ನ ಕೈಯಲ್ಲಿ ಮಾಡಿಸಿದ್ರು, ಪುರುಷವೇಷ ಹೊರತಾಗಿ. ಇನ್ನು ನಿಮ್ಮ ಹೆಜ್ಜೆಗಾರಿಕೆ ಪಾತ್ರಗಳ ನಿರ್ವಹಣೆಯಲ್ಲಿ ತೀರ್ಥಹಳ್ಳಿಯವರ ಪ್ರಭಾವ ತುಂಬ ಎದ್ದು ಕಾಣ್ತದೆ ಅಂತ ಹೇಳ್ತಾರೆ. ಹೆಜ್ಜೆಗಾರಿಕೆಯಲ್ಲಿ ತೀರ್ಥಹಳ್ಳಿ ಮತ್ತು ಕಣ್ಣಿಮನೆಯವರ ನಂತರ ನಿಮ್ಮದೇ ಒಂದು ಶೈಲಿಯ ಮೂಲಕ ಹೆಸರನ್ನ ಮಾಡಿದ ಕಲಾವಿದರು ನೀವು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸರ್? ಅದು ನನಗೆ ಹೇಳಲಿಕ್ಕೆ ಭಾಳ ಕಷ್ಟ ಸರ್. ನನಗಂದರೆ ಯಾಕೆಂದರೆ ನಾನು ಸಣ್ಣಿಂದಲೂ ನನಗೆ ಯಾರ ಪ್ರೇರಣೆ ಇರಲಿಲ್ಲ. ನಾನು ನೋಡಿಕೊಂಡು ಕಲ್ತವನಾದ್ರಿಂದ ನಾನು ಸಣ್ಣ ವಯಸ್ಸಿನಲ್ಲಿ ಗೋಪಾಲನ ವೇಷ ನೋಡಿಕೊಂಡು ಬೆಳೆದು ಬಂದವ. ಅಂದರೆ ಕಮಲೇಶ್ವರ ಮೇಳಕ್ಕೆ ಹೋದವಾಗಲ್ಲ, ಆವಾಗ ಅವ್ರ ಪರಿಚಯ ಇರಲಿಲ್ಲ. ಪೆರಡರ ಮೇಳಕ್ಕೆ ಬರುವಾಗ ನನಗೆ ಹೆಚ್ಚಿನ ಪಕ್ಷ 14-15 ವರ್ಷ ಇರ್ಬೋದು ನನಗೆ ವಯಸ್ಸು. ಆವಾಗ ಧಾರೇಶ್ವರ ಭಾಗವತರಮ್ಮನ ಕರೆದು ಹೇಳ್ತಾ ಇದ್ರು, ದೊಡ್ಡ 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 ಕಲಾವಿದರು ಮಾಡುವಂಥ ವೇಷ ನೋಡಬೇಕು, ಅದನ್ನ ಕಲಿಬೇಕು, ಮಲ್ಕೊಳ್ಬೇಡ ಅಂತ ಹೇಳ್ತಿದ್ರು. ಬಾಲಗೋಪಾಲ ಪೂರೈಸಿ ನಾವು ಸುಮ್ಮನೆ ಮಲಗುದು, ವೇಷಗಳಿರ್ಲಿಲ್ಲಲ್ಲ ಆವಾಗ. ನನ್ನನ್ನು ಎಬ್ಬಿಸಿ ಹಾರ್ಮೋನಿ ಬಾರಿಸ್ಲಿಕ್ಕೆ ಅವ್ರ ಹತ್ರ ಕೂತ್ಕೊಳಿಸ್ತಾ ಇದ್ರು. ಒಂದು ವೇಳೆ ಹಾರ್ಮೋನಿ ಬಾರಿಸ್ಲಿಕ್ಕೆ ಜನ ಇದ್ರು, ಲೈಟಿಂಗ್ ರೂಮ್ ಹೋಯ್ತಲ್ಲ ಪಕ್ಕದಲ್ಲಿ, ಅಲ್ಲಿ ಕೂರಿಸಿ ಆಟ ನೋಡ್ಲಿಕ್ಕೆ ಹೇಳ್ತಾ ಇದ್ರು. ನನಗೆ ಅವರ ಪ್ರಭಾವ ತುಂಬ ಅಂದ್ರೆ ಹೇಳ್ತಾರೆ. ಅವರು ಕುಣಿಯೋದು ಚಂದ, ಕಣ್ಣಿಮನೆಯವ್ರು ಕುಣಿಯೋದು ಚಂದ. ಆವಾಗ ಕಣ್ಣಿಮನೆಯವರು ಗೋಪಾಲದ ಜೋಡಿ ವೇಷ ಇತ್ತು. ಕುಶಲವ ಇರ್ಬೋದು, ಹೊಸ ಪ್ರಸಂಗ ಯಾವುದೇ ಬಂದರೂ ಅವರಿಬ್ಬರದ್ದು ಜೋಡಿ ಪಾತ್ರ. ಅವಾಗ ಅದನ್ನು ನೋಡ್ಲಿಕ್ಕೆ ನಮಗೆ ಮತ್ತೊಬ್ರು ಹೇಳ್ತಾರೆ ಅನ್ನೋದಕ್ಕಿಂತಲೂ ನಮಗೆ ನಾಳೆ ದಿವಸ ಅವ್ರು ರಜೆ ಆದರೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಏನೋ, ಸಿಕ್ಕಿದ್ರೆ ನಾನು ಮಾಡ್ಬೋದಿತ್ತು ಅನ್ನುವ ಕುತೂಹಲ ಇತ್ತು. ಆವಾಗ ಅವರಿಬ್ಬರ ಪ್ರಭಾವ ನಮಗೆ ಹೆಚ್ಚು ಮೈಗೂಡಿಸಿಕೊಂಡದ್ದು. ಜೊತೆಗೆ ಧಾರೇಶ್ವರರ ಬಗ್ಗೆ ಸಾಕಷ್ಟು ಬಾರಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರ. ತಮ್ಮ ಯಶಸ್ಸಿನ ಹಿಂದೆ ಅವರ ಪಾತ್ರ ಬಹಳ ದೊಡ್ಡದು ಅಂತ. ತುಂಬ ಸರ್. ಅವರು ಅಂತಲ್ಲ, ಟೋಟಲಿ ಪೆರಡೂರು ಮೇಳದಲ್ಲಿ ಆವಾಗ ಹೇಗಿತ್ತು ಹೇಳಿದ್ರೆ, ಸಣ್ಣ ಮಕ್ಕಳು ಮೇಳಕ್ಕೆ ಬಂದರೆ ಅಂದರೆ ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮೇಳದಲ್ಲೇ ಇರುವುದು, ಮೇಳದ ವ್ಯವಸ್ಥೆಯಲ್ಲೇ ಇರುವುದು. ಅಪ್ಪ ಅಮ್ಮ ಎಲ್ಲ ಇರ್ತಾರೆ. 10 ತಾಯಿ ಮಕ್ಕಳಾದ್ರಿಂದ ಒಂದೇ ತಾಯಿ ಮಕ್ಕಳಾಗಿ ಬೆಳೆಯುವಂಥ ಒಂದು ವಾತಾವರಣ ಪೆರಡೂರು ಮೇಳದಲ್ಲಿ ಇತ್ತು. ಸಣ್ಣ ಸಣ್ಣ ಮಕ್ಕಳು ಮೇಳಕ್ಕೆ ಬಂದಾವಾಗ ಅವರ ಪ್ರೀತಿಯಿಂದ ಕಾಣುವುದು, ಅವ್ರ ಮನಸ್ಸಿಗೆ ನೋವಾಗದಿದ್ದಾಗಿ ಮಾತಾಡೋದು, ಅದು
ಆಗಿನ ಪೆರಡಮಳದಲ್ಲಿ ಇತ್ತು. ನಾವು ಅಂತಲ್ಲ, ದೊಡ್ಡ ದೊಡ್ಡ ಕಲಾವಿದರು ಮನೆಗೆ ಹೋಗ್ತಾ ಇರಲಿಲ್ಲ, ಮೇಳದ ವ್ಯವಸ್ಥೆ ಎಲ್ಲ ಇದ್ದದ್ರಿಂದ ಅಲ್ಲಿ ಒಂಥರ ಒಂದು ಕೂಟ ಚಂದ. ಪ್ರತಿಯೊಬ್ಬರು ಧಾರೇಶ್ವರರು, ಸುರೇಶ್ ಶೆಟ್ಟರು, ಚೆನ್ನಪ್ಪ ಶೆಟ್ಟರು, ಆರುಗೋಡು ಮೋಹನ್ ಶೆಣೆಯವರು, ಪ್ರತಿಯೊಬ್ಬರು ಕಲಾವಿದರು ಸಹ ನಮ್ಮನ್ನ ತುಂಬ ಪ್ರೀತಿಯಿಂದ ಕಳೆದ್ರು. ಅವ್ರ ಮಕ್ಕಳಾಗಿ ನಮ್ಮನ್ನು ಕಾಣ್ತಾ ಇದ್ರು. ದೊಡ್ಡ ದೊಡ್ಡ ವೇಷ ಮಾಡುವಾಗ ಹೀಗೆ ಮಾಡಬೇಕು, ಮತ್ತು ಯಾವ ಪಾತ್ರ ಮಾಡುವಾಗಲೂ ಹೆದರ್ಕೊಳ್ಬಾರ್ದು. ಆ ಪ್ರೋತ್ಸಾಹ ನಮಗೆ ಮೊದಲು ಇದ್ದದ್ರಿಂದ, ಸಣ್ಣ ವಯಸ್ಸನ್ನು ಸಿಕ್ಕಿದ್ರಿಂದ ನಮಗದು ಈಗಿನ ಪರಿಸ್ಥಿತಿಗೆ ಒಳ್ಳೆ ಅನುಕೂಲ ಆಯ್ತದೆ. ಇನ್ನು ಮತ್ತೊಂದು ಗಜಗಟ್ಟಿ ಮೇಳ, ಡೇರೆ ಮೇಳ, ಸಾಲಿಗ್ರಾಮ ಮೇಳ, ಅಲ್ಲಿ ಕೂಡ ಕಲಾ ಸೇವೆಯನ್ನು ಮುಂದುವರಿಸ್ತೀರಾ? ಅಲ್ಲಿನ ಅನುಭವಗಳು ಯಾವ ರೀತಿ? ಅಂದರೆ ನಾನು ನಾಗವಲ್ಲಿ ಪ್ರಸಂಗದ ವರ್ಷ ನಾನು ಪೆರಡರ ಮೇಳ ಬಿಟ್ಟು ಆಚೆಗೆ ಹೋದೆ. ಅಲ್ಲಿ ಕರೆ ಬಂತು. ಹೋದವಾಗ ಅಲ್ಲಿಯೂ ಸಹ ಹಾಗೆ ಮೇಳದ ಯಜಮಾನರು ಕಿಶನ್ ಹೆಗ್ಡೆ ಅವರು, ಬಳಕೂರು ಕೃಷ್ಣಯ್ಯಜಿ ಅವರು, ನಮ್ಮ ಶ್ರೀ ವೇಷಧಾರಿ ಶಶಿಕಾಂತ್ ಶೆಟ್ಟರು, ಆವಾಗ ಯಲಗುಪ್ಪದವರು ಆಚೆಗೆ ಇದ್ದಿದ್ರು ಅವರು, ಅಲ್ಲಿ ಕಣ್ಣಿಮನೆಯವರು ಇದ್ದಿದ್ರು. ಪ್ರತಿಯೊಬ್ಬರು ಕಲಾವಿದರದ್ದು ನನಗೆ ಸಪೋರ್ಟ್ ಸಿಕ್ತು. 3 ವರ್ಷ ಅಲ್ಲಿ ತಿರುಗಾಟ ಮಾಡಿದ್ದೆ. ಯಾಜಿಯವರು ತುಂಬ ಸಪೋರ್ಟೇ ಮಾಡಿದ್ರು. ಎಲ್ಲೆಲ್ಲಿ ಕೇಳಿದ್ರೆ ಒಂದು ದಿವಸ ನನಗೆ ನನ್ನದು ಕಾರ್ತಿವೀರ್ಯಾರ್ಜುನ ಪ್ರಸಂಗದಲ್ಲಿ ನನ್ನದು ರಾವಣ, ಮಂಕೀಶ್ವರಕ್ಕೆ ಅವರದ್ದು ಕಾರ್ತಿವೀರ್ಯ, ಕಾರವಾರದಲ್ಲಿ ಆಟ. ನನಗೇನು ಗೊತ್ತಿಲ್ಲ ಪಾತ್ರ ಮಾಡೋದ್ರ ಬಗ್ಗೆ. ಸಣ್ಣ ಪುಟ್ಟ ಪುಂಡವೇಷ ಮಾಡ್ಕೊಂಡಿದ್ದೇವೆ ನಾನು. ದೊಡ್ಡ ವೇಷ ಬಂದಾವಾಗ ಅವ್ರ ಹತ್ರ ಕೇಳಿದೆ. ಅವರು ಸಹಜವಾಗಿ ಹೇಳಿದರು, ನೀನು ಹೆದರ್ಕೊಳ್ಬೇಡ, ಮಾಡು. ವೇಷ ಪ್ರಥಮವಾಗಿ ಬಂದಾಗ ಹೆದರಿಕೆ ಆಗ್ತದೆ ಸಹಜ. ಹಂತ ಹಂತವಾಗಿ ಅದನ್ನು ನಮಗೆ ನಮ್ಮದಾಗಿಸಿಕೊಳ್ಳೋದಕ್ಕೆ ಸಾಧ್ಯ. ನಿನಗೆ ಪದ್ಯ ಎತ್ತುಗಡೆ ಮಾಡ್ಲಿಕ್ಕೆ ಗೊತ್ತುಂಟು, ನಾನು ಹೇಳ್ಕೊಡ್ತೆ, ಮಾಡು ಅಂತ ಹೇಳಿದ್ರು. ರಾವಣ ಮಾಡಿಕೊಂಡು, ರಾವಣ ಮಾಡಿದವರು ಹೆಚ್ಚು ಕುಣಿಯೋದಿಲ್ಲ, ಕುಣಿಲಿಗೂ ಬಾರದಂತೆ. ಅದು ನನಗೆ ಅವಾಗ ನಾನು ಸಹಜವಾಗಿ ಕುಣಿಯೋಣದ್ರಿಂದ ನೀ ಕುಣಿ ತೊಂದರೆ ಇಲ್ಲ, ನಾನು ಹೇಳ್ಕೊಡ್ತೆ. ಹೀಗೆ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಮ ಆರಂಭದ ದಿನಗಳಲ್ಲಿ ಹಿರಿಯ ಕಲಾವಿದರು ಆಗಿರ್ಬೋದು, ಈಗ ಪ್ರಸ್ತುತ ಕಲಾವಿದರು ಆಗಿರ್ಬೋದು, ಒಟ್ಟಾರೆಯಾಗಿ ಒಂದು 3 ತಲೆಮಾರಿನ ಕಲಾವಿದರುಗಳನ್ನು ತಾವು ನೋಡಿದ್ದೀರಾ. ಈ ಕಲಾವಿದರ ನಡುವಿನ ಈ ಬೆಳವಣಿಗೆ ಆಗಿರ್ಬೋದು, ಅವರ ಪಾತ್ರ ನಿರ್ವಹಣೆ ಆಗಿರ್ಬೋದು, ಅಲ್ಲಿನ ಒಂದು ಆಗಿನ ಕಾಲಕ್ಕೂ ಮತ್ತು ಈಗಿನ ವಾತಾವರಣಕ್ಕೂ ಯಾವ ರೀತಿಯಾಗಿ ವ್ಯತ್ಯಾಸಗಳಿದೆ? ಅಂದರೆ ಈ ಸಾರಿಗೆ ವ್ಯವಸ್ಥೆಗಳೆಲ್ಲ ಆಗಿರ್ಬೋದು, ಈಗೆಲ್ಲ ಸ್ವಂತ ವಾಹನಗಳು, ಹೌದೌದು, ಯಾವ ರೀತಿ ಬದಲಾವಣೆಗಳನ್ನು ನೋಡಿದ್ದೀರಿ ಸರ್? ಅಂದರೆ ಬದಲಾವಣೆ ಅಂದರೆ ಮೊದಲೆಲ್ಲ ಹೇಗೆ ಕೇಳಿದ್ರೆ ಕಲೀಲಿಕ್ಕೆ ವ್ಯವಸ್ಥೆಗಳು ಕಡಿಮೆ ಇತ್ತು. ನೀವು ಹೇಳಿದಾಗೆ ಸಾರಿಗೆ ವ್ಯವಸ್ಥೆ ಇರ್ಬೋದು. ಮೊದಲೆಲ್ಲ ಸಮಸ್ಯೆಗಳು ತುಂಬ ಇರ್ತಿತ್ತು. ಸಮಸ್ಯೆ ಹೊರೆನೇ ಹೊತ್ತು ನಾವು ಬರ್ತಾ ಇದ್ವು. ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ಮನೆ ಪರಿಸ್ಥಿತಿ ಭಾಳ ಕಷ್ಟ. ಯಕ್ಷಗಾನಕ್ಕೆ ಬಂದೇ ದುಡಿಬೇಕು, ಅದರಿಂದ ಸಂಭಾವನೆ ಪಡ್ಕೊಂಡು ಹೋಗಿ ನಾವು ಮನೆಯ ನಿರ್ವಹಣೆ ಮಾಡಬೇಕಿತ್ತು. ಈಗ ಹಾಗಲ್ಲ. ಅಂತಂದರೆ ಪ್ರಸಂಗದ ವಿಷಯದಲ್ಲಿರ್ಬೋದು, ಕಲಿಯುವ ವಿಷಯದಲ್ಲಿರ್ಬೋದು, ತುಂಬ ಅನುಕೂಲತೆ ಉಂಟು. ನಾವು ಸಹಜವಾಗಿ ಹೇಳಿದಾಗೆ, ನಾನು ಬಾಲಗೋಪಾಲ ಮಾಡುವಂಥ ಕಾಲಕ್ಕೆ ನಮಗೆ ವಾರದಲ್ಲಿ 1 ದಿವಸ ಮನೆಗೆ ಹೋಗ್ಲಿಕ್ಕೂ ಕಷ್ಟ. ಸಹಜವಾಗಿ ನಮಗೆ ಮೇಳದ ಕ್ಯಾಂಪಲ್ಲಿ ಇದ್ದದ್ರಿಂದ ಕಲೀಲಿಕ್ಕೆ ಅನುಕೂಲ ಆಗ್ತಿತ್ತು. ಒಂದು ಲೆಕ್ಕದಲ್ಲಿ ಅನುಕೂಲ ಅದು. ನಾವು ಬೆಳಗಿಂದ ಸಾಯಂಕಾಲ ಮೇಳದ ವ್ಯವಸ್ಥೆಯಲ್ಲಿದ್ದು ಹಿರಿಯ ಕಲಾವಿದರ ಹತ್ರ ಕೇಳಿಕೊಂಡು ಅದನ್ನು ಬಾಯ್ಪಾಠ ಮಾಡಿಕೊಂಡು ಕಲಿತು ಒಂದು ವಾರಗಟ್ಟಲೆ ನೆನಪಿಟ್ಕೊಂಡು ರಂಗದಲ್ಲಿ ತೋರಿಸುವ ಒಂದು ಪ್ರದರ್ಶನ ಉಂಟಲ್ಲ, ಅದು ಅತ್ಯುತ್ತಮ. ಈಗ ಕೇಳಿದ್ರೆ ಕಾರ್ಯದ ಒತ್ತಡ ಇರಬಹುದು ಹೆಚ್ಚಿನ ಪಕ್ಷ. ಆ ಸಂದರ್ಭಕ್ಕೆ ಚೌಕಿ ಬಂದು ವೇಷ ಮಾಡ್ಕೊಂಡು ಹೋಗುವುದು, ಮನೆ ಬೆಳಗ್ಗೆ ಕುಳಿಸಿದ ಮನೆ ಹೋಗುವುದು, ಅದರ ಅನುಕೂಲಗಳು ಜಾಸ್ತಿ ಇವಾಗ. ಆವಾಗ ಆ ಅನುಕೂಲತೆ ಇರಲಿಲ್ಲ. ವೇಷಭೂಷಣಗಳೆಲ್ಲ ಕೂಡ ಸಾಕಷ್ಟು ಬದಲಾವಣೆ ಅಟ್ಟೆ ಕಟ್ತಾ ಇದ್ವಿ, ಬೇರೆ ಬೇರೆ ರೀತಿಯಲ್ಲ. ಹೌದು, ಮೊದಲಿಗೆ ತುಂಬ ವ್ಯತ್ಯಾಸ. ಕಲಾವಿದರಿಗೂ ವೇಷಗಾರಿಕೆಲಿರ್ಬೋದು ಅಥವಾ ಪ್ರತಿಯೊಂದು ವಿಭಾಗದಲ್ಲೂ ತುಂಬ ಅನುಕೂಲತೆ. ನಾವು ಇದ್ದ ಪರಿಸ್ಥಿತಿಗೂ ಈಗಿದ್ದ ಪರಿಸ್ಥಿತಿ ತುಂಬ ವ್ಯತ್ಯಾಸ ಉಂಟು. ಸಾಕಷ್ಟು ಅನುಭವಗಳಿರುವ ತಾವು ಒಬ್ಬ ಅದ್ಭುತ ಕಲಾವಿದರಾಗಿ ಗುರುತಿಸ್ಕೊಳ್ತೀರಾ. ಅಷ್ಟೇ ಒಂದು ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ತಮಗೆ ಸಿಗ್ತಾ ಇದೆ ಅನಿಸ್ತಾ ಇದೆಯಾ ಸರ್? ಇತ್ತೀಚೆಗೆ ತೊಂದರೆ ಇಲ್ಲ, ನಮ್ಗೆ ಅವಕಾಶಗಳು ಸಿಗ್ತಾ ಉಂಟು. ಹಾಲಾಡಿ ಮೇಳಕ್ಕೆ ಹೋದ ಮೇಲೆ ಅಂದರೆ ಪೆರಡರ ಮೇಳದಲ್ಲೂ ಒಳ್ಳೆ ಅವಕಾಶ ಸಿಕ್ಕಿತ್ತು, ಸಾಲಿಗ್ರಾಮ ಮೇಳದಲ್ಲಿ ಅವಕಾಶ ಸಿಕ್ತು. ಆಮೇಲೆ ಈ ಪೆರಡರ ಮೇಳವನ್ನು ಬಿಟ್ಟು ನಾನು ಹಾಲಾಡಿ ಮೇಳಕ್ಕೆ ಹೋದ್ಮೇಲೂ ಅಲ್ಲಿ ಒಂದು 4-6 ವರ್ಷ ಅಂದರೆ 2ನೇ ವೇಷಧಾರಿಯ ಎದುರುಗಡೆ ಕೂತ್ಕೊಂಡು ಬರುವ ಅವಕಾಶಗಳನ್ನು ಸಮರ್ಥವಾಗಿ ಅಂತಲ್ಲ, ನನಗೆ ಸಿಕ್ಕಿದ ಅವಕಾಶವನ್ನು ಪಾತ್ರಕ್ಕೆ ಲೋಪದೋಷ ಆಗದಿದ್ದಾಗೆ ಆ ಸ್ಥಾನಕ್ಕೆ
ಚ್ಯುತಿ ಬರ್ತಿದ್ದ ಹಾಗೆ ಪಾತ್ರವನ್ನು ನಿರ್ವಹಿಸಿದ್ದೇನೆ ಎಂಬಂತಹ ಸಮಾಧಾನ ನನಗುಂಟು. ಈ ವರ್ಷದಿಂದ ಹಾಲಾಡಿ ಮೇಳದಲ್ಲಿ ಪ್ರಧಾನ ಕಲಾವಿದನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಏನಕ್ಕೆ ಹೇಳಿದ್ರೆ ನಮಗೆ ಕಲಾವಿದರಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ, ಸಿಕ್ಕಿದ ಪಾತ್ರವನ್ನು ಪ್ರೇಕ್ಷಕರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ, ಜೊತೆಯಲ್ಲಿ ಪಾತ್ರದ ಔಚಿತ್ಯ ಮೀರದೆ ವ್ಯವಹರಿಸುವುದು, ಆ ಪಾತ್ರಕ್ಕೆ ಅಂದರೆ ಪಾತ್ರದ ಆಶಯ ಏನು ಅದನ್ನು ತಿಳ್ಕೊಂಡು ಆ ಸಂದರ್ಭಕ್ಕೆ ನಾವು ಜನರಿಗೆ ಕೊಟ್ಟರೆ ಮಾತ್ರ ನಮ್ಮ ಪಾತ್ರದ ಮೌಲ್ಯ ಹೆಚ್ಚಿಸ್ತದೆ, ಪ್ರೇಕ್ಷಕರು ಅದನ್ನು ಸ್ವೀಕಾರ ಮಾಡ್ತಾರೆ. ಅವಕಾಶ ಇತ್ತೀಚೆಗೆ ನನಗೆ ಸಿಕ್ಕಿದೆ. ಅಂದರೆ ಮಧ್ಯ ಹಂತದಲ್ಲಿ ನನಗೆ ಅವಕಾಶಗಳು ಸಿಕ್ಕಿದ್ದು ತಪ್ಪಿ ಹೋದಂಥ ಒಂದು ಕೆಲವಷ್ಟು ಉದಾಹರಣೆಗಳು ಸಿಗ್ಬೋದು. ಅದೆಲ್ಲ ಕೆಟ್ಟಗಳಿಗೆ ಅಂತ ಮರ್ತು ಬಿಡಬೇಕು. ಬಿಟ್ಟರೆ ದೈವಾನುಗ್ರಹ ಇದ್ದರೆ, ಮನುಷ್ಯನ ಪ್ರಾಮಾಣಿಕವಾದ ಪ್ರಯತ್ನ ಇದ್ದರೆ, ಕಲಾವಿದನಾದವ ಎಲ್ಲೇ ಇರಲಿ ಹೇಗೆ ಇರಲಿ ಭಗವಂತ ಅವನಿಗೆ ಸಂಪೂರ್ಣವಾದ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನನಗೊಂದು ಅನುಭವ ಅದರಿಂದ ಸಿಕ್ಕಿದೆ.